ದಾನಿಯೇಲ 2ನೇ ಅಧ್ಯಾಯ 1ನೇ ವಚನದಿಂದ 49 ವಚನಗಳನ್ನು ನಾವು ಈ ಗ್ರಂಥದಲ್ಲಿ ನೋಡ್ಬೋದು. 1ನೇ ಅಧ್ಯಾಯವನ್ನು ವಿವರಿಸುವಾಗಲೇ ನಾನು ಅದರ ಡೇಟು, ಯಾರು ಬರೆದಿದ್ದು, ಆಮೇಲೆ ಎಲ್ಲವನ್ನು ನಿಮಗೆ ತಿಳಿಸಿದ್ದೀನಿ. ಈಗ ನೇರವಾಗಿ ದಾನಿಯೇಲ 2ನೇ ಅಧ್ಯಾಯಕ್ಕೆ ನಾವು ಹೊರಟೋಗೋಣ. ತೆಗೆದು 1ನೇ ವಚನದಿಂದ 5ನೇ ವಚನ ತನಕ ಓದಿ ಒಬ್ರು. ದಾನಿಯೇಲ 2ನೇ ಅಧ್ಯಾಯ 1ರಿಂದ 5ವರೆಗೂ ಓದಿ. ಥ್ಯಾಂಕ್ ಯು ಜೀಸಸ್. ಆಮೆನ್. ತನ್ನ ಆಳ್ವಿಕೆಯ 2ನೇ ವರ್ಷದಲ್ಲಿ ಕನಸು ಕಂಡು ತತ್ತರಗೊಂಡನು. ಆಮೆನ್. ಅವನಿಗೆ ನಿದ್ರೆ ತಪ್ಪಿತು. ಆಗ ರಾಜನು ತನ್ನ ಕನಸುಗಳ ಅಭಿಪ್ರಾಯವನ್ನು ತಿಳಿಸಲೆಂದು ಜೋಡಿಸಲನ್ನು, ಮಂತ್ರವಾದಿಗಳನ್ನು, ಮಾಟಗಾರರನ್ನು, ಪಂಡಿತರನ್ನು ಕರೆಯಿಸಲು ಅವರು ಸನ್ನಿಧಿಗೆ ಬಂದು ರಾಜನ ಮುಂದೆ ನಿಂತುಕೊಂಡರು. ರಾಜನವರಿಗೆ ನಾನು ಕನಸು ಕಂಡೆನು, ಅದರ ಅರ್ಥವೇನು ಎಂದು ನನ್ನ ಮನಸ್ಸು ತತ್ತರಗೊಂಡಿದೆ ಎಂಬುದಾಗಿ ಹೇಳಲು ಆ ಪಂಡಿತರು ಅರಮಾಯ ಭಾಷೆಯಲ್ಲಿ ರಾಜನಿಗೆ, ಅರಸನೇ, ಚಿರಂಜೀವಿಯಾಗಿರು, ಆ ಕನಸನ್ನಿನ ದಾಸರಿಗೆ ಹೇಳು, ಅದರ ತಾತ್ಪರ್ಯವನ್ನು ತಿಳಿಸುವೆವು ಎಂದು ಆಯ್ಕೆ ಮಾಡಿದರು. ಆಗ ರಾಜನು ಪಂಡಿತನಿಗೆ ಪ್ರತ್ಯುತ್ತರವಾಗಿ, ನನ್ನ ಮಾತು ಖಂಡಿತ, ನೀವೇ ಆ ಕನಸನ್ನು ಅದರ ಅಭಿಪ್ರಾಯವನ್ನು ನನಗೆ ತಿಳಿಸದಿದ್ದರೆ ನಿಮ್ಮನ್ನು ಚೂರು ಚೂರಾಗಿ ಕಳಿಸುವೆನು, ನಿಮ್ಮ ಮನೆಗಳನ್ನು ತಿಪ್ಪೆನಾಗಿ ಮಾಡುವೆನು. ಆಮೆನ್. ಹಲ್ಲೆಲೂಯಾ. 5 ವಾಕ್ಯಗಳನ್ನ ಓದಿದ್ರಿ, 5 ವಾಕ್ಯಗಳನ್ನ ಕೇಳಿದ್ರಿ. ಏನಿದೆ ಅಂದ್ರೆ ಮುಂದೆ ವಾಕ್ಯ ಸಿಕ್ಕತೆ. ನೆಬೂಕದ್ನೆಚ್ಚರನು 127 ದೇಶಗಳಿಗೆ ದೇವರು ರಾಜನನ್ನಾಗಿಯೂ ಅಧಿಪತಿಯನ್ನಾಗಿಯೂ ಮಹಾರಾಜನನ್ನಾಗಿಯೂ ದೇವರಿಟ್ಟಿದ್ದ. ನಾನು ಸತ್ತ ಮೇಲೆ ಏನಾಗುತ್ತೋ, ಈ ಬಾಬೆಲ್ ಸಾಮ್ರಾಜ್ಯ ಸ್ಟಾಪ್ ಆಗಿಬಿಡುತ್ತೋ, ಬೇರೆ ಯಾರಾದರೂ ಶತ್ರುಗಳು ಬಂದು ಈ ಸಾಮ್ರಾಜ್ಯವನ್ನು ಮುಳುಗಿಸಿ ನನ್ನ ಕುಟುಂಬವನ್ನು ನಿರ್ವಂಶ ಮಾಡಿ ಇಲ್ಲದಂತಾಗ್ಬಿಡ್ತದೋ, ಫ್ಯೂಚರ್ ಹೇಗಿದೆ, ಪ್ರಪಂಚ ಏನಿರ್ತದೆ, ನೀವು ಅಷ್ಟೇ 2030ಗೆ ಭೂಮಿ ಇರ್ತೈತೋ ಇಲ್ವೋ, ಹಲ್ಲೆಲೂಯಾ. ಏನಾಗುತ್ತೋ, 2025 2000ರಲ್ಲಿ ಭೂಮಿ ಮುಳುಗೋಗುತ್ತೆ ಅಂದ್ರು, 2012ಕ್ಕೆ ಪ್ರಳಯ ಆಗುತ್ತಂದ್ರು, ಅದು ಕೂಡ ಆಗಿಲ್ಲ. 2030ಕ್ಕೆ ಇವಾಗ ಪ್ರಪಂಚ ಪ್ರಳಯ ಆಗ್ತದೆ, ಮುಳುಗೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಫ್ಯೂಚರ್ ಹೇಗಿರ್ತದೆ, ನಮ್ಮ ಜೀವನ ಹೇಗಿರ್ತದೆ ಅಂತ ನೆಬೂಕದ್ನೆಚ್ಚರನು ಕೂಡ ದೊಡ್ಡದಾಗಿ ಯೋಚಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆಮೆನ್. ಅದೇ ರೀತಿಯಾಗಿ ಯೋಚಿಸಿ ಮಲಗಿದ್ದಾನೆ. ಮಲಗಿದಾಗ ದೇವರು, ಯಾರು? ಸೈತಾನ ಕೂಡ ದರ್ಶನ ಕೊಡ್ತಾನೆ. ನಮ್ಮ ಆಲೋಚನೆಗಳು ಕೂಡ ಕನಸುಗಳು ಬರ್ತೈತೆ. 3 ವಿಧವಾದ ಕನಸುಗಳು ಮನುಷ್ಯನಿಗೆ ಬೀಳ್ತದೆ. ಒಂದು ದೇವರು ತೋರಿಸೋದು, ಯಾವ್ದು ಮೊದಲು? 2ನೇ ಕನಸು ಸೈತಾನ ಕೂಡ ಕೊಡ್ತಾನೆ. 3ನೇದು ಹಲ್ಲೆಲೂಯಾ, ನಮ್ಮ ಆಲೋಚನೆಗಳ ಮೇಲೆ ಕೂಡ ಕನಸು ಬೀಳ್ತದೆ. ಹಲ್ಲೆಲೂಯಾ. ಆದ್ರೆ ಈ ಕನಸು ದೇವರು ತೋರಿಸಿದ್ರು. ಯಾರು? ದೇವರು. ಆ ವಾಕ್ಯದ ವಿವರಣೆ, ಕನಸು ಏನಂತ ಕೇಳುವಾಗಲೇ ಇದು ದೇವರೇ ತೋರಿಸಿದ್ದು ಅಂತ ನಿಮಗೆ ಗೊತ್ತಾಗ್ತದೆ. ಹಂಗೆ ಕಳವಳದಲ್ಲಿ ಮಲಗಿದ್ದಾನೆ ನೆಬೂಕದ್ನೆಚ್ಚರನು. ಕನಸು ಬಿದ್ದಿದೆ. ಆ ಕನಸು ನೋಡಿದ ತಕ್ಷಣ ಇವನಿಗೆ ಕಳವಳ, ಗಾಬರಿ, ದಿಗಲು. ಹಲ್ಲೆಲೂಯಾ. ಏನ್ ಇಂಥ ಕನಸು, ಇಂಥ ಒಂದು ವಿಗ್ರಹ, ಇಂಥ ಒಂದು ಬೊಂಬೆ, ಅದು ವಿಚಿತ್ರ ಕಲರು, ಬರೀ ಅಪರಂಜಿ ಗೋಲ್ಡ್, ಚಿನ್ನ ಇದ್ದಿದ್ರು ಪರವಾಗಿಲ್ಲ, ಬರೀ ಕಬ್ಬಣ ಇದ್ದಿದ್ರು ಪರವಾಗಿಲ್ಲ, ಬರೀ ಬೆಳ್ಳಿ ಇದ್ದಿದ್ರು ಪರವಾಗಿಲ್ಲ, ಬರೀ ತಾಮ್ರ ಇದ್ದಿದ್ರು ಪರವಾಗಿಲ್ಲ, ಬರೀ ಕಬ್ಬಣ ಮಣ್ಣಿದ್ದಿದ್ರು ಪರವಾಗಿಲ್ಲ. ಕಬ್ಬಣ ಮಣ್ಣು ಮಿಕ್ಸ್ ಅಂತೆ, ಕಬ್ಬಣ ಕಾಲುಗಳಂತೆ, ತೊಡೆಗಳು ತಾಮ್ರ ಅಂತೆ, ಹೊಟ್ಟೆ ಬೆಳ್ಳಿ ಅಂತೆ, ಕೈಗಳು ಎದೆ ಭಾಗ ಬೆಳ್ಳಿ ಅಂತೆ, ತಲೆ ಬಂಗಾರ ಅಂತೆ. ಏನಿದು ವಿಚಿತ್ರವಾಗಿದೆ. ಒಂದು ಗುಂಡು ಬೇರೆ ಬಂದು ಒಡೆದು ಪುಡಿ ಮಾಡ್ತು. ಕಣ್ತೆರೆದ ಕನಸು ಮರ್ತೋಗ್ಬಿಟ್ಟ. ಹಲ್ಲೆಲೂಯಾ. ತತ್ತರ, ಗಾಬರಿ, ದಿಗಿಲು. 127 ದೇಶದಲ್ಲಿರೋ ಎಲ್ಲಾ ವಿದ್ವಾಂಸಕರನ್ನ ಕರೆಸ್ತಾರೆ. ಎಷ್ಟು ದೇಶ? ಅವಾಗ ಇದ್ದಿದ್ದು ಅಷ್ಟೇ ದೇಶಗಳು. ಇವಾಗ ಎಷ್ಟು ದೇಶ ಇದೆ? 200 ಚಿಲ್ಲರೆ 200 ದೇಶಗಳಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ವಾಕ್ಯ ಕ್ಲೀನ್ ಆಗಿ ಹೇಳ್ತದೆ, ವಾಕ್ಯ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಆಮೇಲೆ ಕನಸನ್ನ ನೆಬೂಕದ್ನೆಚ್ಚರನು ಮರೆತೋಗಿದ್ದಾನೆ. ವಿದ್ವಾಂಸರು ಕೇಳ್ತಾ ಇದ್ರೆ ಮುಂದಿನ ವಾಕ್ಯ ನೀವು ಓದೋ ಗೊತ್ತಾಗ್ತದೆ. ಕನಸಿನ ಅರ್ಥವನ್ನ ಹೇಳಿ, ನೀವು ಅರ್ಥ ಹೇಳಿಲ್ಲ ಅಂದ್ರೆ ನಿಮ್ಮ ಮನೆಯನ್ನ ತಿಪ್ಪಿಯನ್ನಾಗಿ ಮಾಡ್ತೀನಿ, ನಿಮ್ಮನ್ನ ಪೀಸ್ ಮಾಡಿ ನಿಮಗೆ ಮರಣ ದಂಡನೆಯನ್ನು ಕೊಡ್ತೀನಿ. ಇದರಲ್ಲಿ ದಾನಿಯೇಲ ಇದ್ದಾರೆ, ಶಾದ್ರಕ್ ಇದ್ದಾರೆ, ಮೇಷಕ್ ಇದ್ದಾರೆ, ಅಭಿನೋದಕ್ಕೂ ಇದ್ದಾರೆ. ಅವನು ಕೂಡ ಸಾಯಿಸಾಕ್ತಾರೆ. ಯಾರನ್ನ ಒಬ್ಬರ ಅರ್ಥ ಹೇಳಿದ್ರೆ ಎಲ್ಲಾ ವಿದ್ವಾಂಸಕರನ್ನ, ಪಂಡಿತರನ್ನ, ಶಾಸ್ತ್ರಿಗಳನ್ನ ಬಿಟ್ಬಿಡ್ತಾನೆ. ಒಬ್ರು ಹೇಳಿದ್ರೆ ಎಲ್ಲಾರು ಬಿಡ್ತಾನೆ, ಒಬ್ರು ಹೇಳಿಲ್ಲ ಅಂದ್ರೆ ಯಾರನ್ನೂ ಬಿಡಲ್ಲ. ದಾನಿಯೇಲನು ಕೂಡ ಬಿಡಲ್ಲ, ಶಾದ್ರಕ್, ಮೇಷಕ್, ಅಭಿನೋದಕರನ್ನು ಕೂಡ ಬಿಡಲ್ಲ. ಆಮೆನ್, ಹಲ್ಲೆಲೂಯಾ. ತುಂಬಾ ಟಫ್ ರೂಲ್, ಖಂಡಿಕಾಗಿ ಹೇಳ್ಬಿಟ್ಟ. ನೆಕ್ಸ್ಟ್ ಓದಿ ದಾನಿಯೇಲ 2ನೇ ಅಧ್ಯಾಯ 9-10. ಕನಸಿನ ಅರ್ಥ ನನಗೆ ಗೊತ್ತಿಲ್ಲ, ಕನಸು ಮರ್ತೋಗಿದ್ದೀನಿ, ಕನಸನ್ನು ಹೇಳ್ಬೇಕು, ಕನಸಿನ ಅರ್ಥನೂ ನೀವು ಹೇಳ್ಬೇಕು. ಓದಿ. ಕಾಲಾಂತರವನ್ನು ನಿರೀಕ್ಷಿಸಿಕೊಂಡೆ, ನನ್ನ ಮುಂದೆ ಕೆಟ್ಟ ಸುಳ್ಳುಗಳನ್ನು ಆಡುತ್ತಿರಬೇಕೆಂದು ಕಟ್ಟು ಮಾಡಿ. ಏನೇನೋ ಅರ್ಥ ಹೇಳವ್ರೆ, ಅದು ಕರೆಕ್ಟ್ ಆಗಿ ಬಂದಿಲ್ಲ. ನೆಬೂಕದ್ನೆಚ್ಚರನಿಗೆ ಕಾಲಹರಣ ಮಾಡ್ತಾ ಇದ್ದೀರಾ, ಕೆಟ್ಟ ಸುಳ್ಳುಗಳನ್ನ ಹೇಳ್ತಾ ಇದ್ದೀರಾ, ಟೈಮ್ ಪಾಸ್ ಮಾಡ್ತಾ ಇದ್ದೀರಾ, ನನಗೆ ಏನು ಕನಸು ಬಿದ್ದಿದೆ ಅದರ ಅರ್ಥ ಹೇಳಿದ್ರೆ ಬೇರೆ ಏನೇನೋ ಹೇಳ್ತಾ ಇದ್ದೀರಾ, ಕಾಲಹರಣ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಅಂತ ಬೈತಾ ಇದ್ದಾನೆ ನೆಬೂಕದ್ನೆಚ್ಚರನು. ಶಾಸ್ತ್ರಿಗಳನ್ನ, ಮಂತ್ರವಾದಿಗಳನ್ನ, ಪಂಡಿತರನ್ನ, ವಿದ್ಯಾವಂತರನ್ನ. ಹಲ್ಲೆಲೂಯಾ. ಕಟ್ಟು ಮಾಡಿಕೊಂಡಿದ್ದೀರಿ, ಅಂತೂ ಆ ಕನಸನ್ನು ತಿಳಿಸಬೇಕು. ಆದ್ದರಿಂದ ನೀವು ಅದರ ಅಭಿಪ್ರಾಯವನ್ನು ವಿವರಿಸಬಲ್ಲಿರೆಂದು ತಿಳಿದುಕೊಳ್ಳುವೆನು ಎಂದು ಹೇಳಿದನು. ಆಗ ಆ ಪಂಡಿತರು ಸನ್ನಿಧಿಯ ಮುಂದೆ, ರಾಜನು ಕೇಳಿದ ಸಂಗತಿಯನ್ನು ತಿಳಿಸಬಲ್ಲವನು ಲೋಕದಲ್ಲಿ ಯಾವನೂ ಇಲ್ಲ, ಎಷ್ಟೇ ಬಲಿಷ್ಠನು, ಎಷ್ಟೇ ಪ್ರಬಲನೂ ಆದ ಯಾವ ಅರಸನು ಜೋಯಿಸನನ್ನಾಗಲಿ, ಮಾತುಗಾರನನ್ನಾಗಲಿ, ಪಂಡಿತನಾಗಲಿ ಇಂಥ ಸಂಗತಿಗಳನ್ನು ಎಂದೂ ಕೇಳಿದ್ದಿಲ್ಲ. ರಾಜನು ಕೇಳುವ ಸಂಗತಿಯು ಅತಿ ಕಷ್ಟವಾದ. ಹಲ್ಲೆಲೂಯಾ. ಸೊ ಪಂಡಿತರೆಲ್ಲ ಏನ್ ಹೇಳ್ಬಿಟ್ರು? 127 ದೇಶದಲ್ಲಿ ಎಲ್ಲಾ ಪಂಡಿತರು ಬಂದು ಹೇಳ್ಬಿಟ್ರು, ಈ ಕನಸನ್ನಾಗ್ಲಿ ಇದರ ಅರ್ಥವನ್ನಾಗ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ಕನಸು ಹೇಳಿದ್ರೆ ಕೂಡ ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಯಾಕೆ ದೇವರು ನೆಬೂಕದ್ನೆಚ್ಚರನಿಗೆ ಮರೆಮಾಚಿಬಿಟ್ಟ? ಏನಿರ್ಬೋದು ಲಾಸ್ಟ್ ವಚನ, ಅದರ ಉದ್ದೇಶ ಯಾವ ವಚನ? 49ನೇ ವಚನ ಅದರ ಕಾರಣ. ಆಮೆನ್. ದೇವರು ಏನ್ ಮಾಡ್ದ? ಕನಸನ್ನ ತೋರಿಸ್ಬಿಟ್ಟು ಅದರ ಅರ್ಥ ಅಂತೂ ಹೇಳಲೇ ಇಲ್ಲ. ಆ ಕನಸನ್ನೇ ಮುಚ್ಚಿಕ್ಬಿಟ್ಟ ದೇವರು. ಆ ಕನಸನ್ನೇ ಸೀಕ್ರೆಟ್ ಮಾಡ್ಬಿಟ್ಟ. ಯಾಕಂದ್ರೆ ದಾನಿಯೇಲ ಬಂದು ಅದನ್ನ ಹೇಳ್ತಾನೆ, ದಾನಿಯೇಲ ಅದರ ಅರ್ಥ ಕೂಡ ಹೇಳ್ತಾನೆ. ದಾನಿಯೇಲನಿಗೆ ಘನಮಾನಗಳು, ಪ್ರಭಾವ, ಮಹತ್ವಗಳು, ಸನ್ಮಾನಗಳು, ಒಳ್ಳೆ ಉದ್ಯೋಗ, ಹೈ ಪೋಸ್ಟ್ ಸಿಗ್ತದೆ. ದೇವರಿಗೂ ಕೂಡ ಬಹಳ ಮಹಿಮೆ ಉಂಟಾಗ್ತದೆ. ನೋಡಿ, ಆ ಕನಸನ್ನ ಹೇಳಿದ್ರೆ ಜೋಯಿಸರು ಹೇಳ್ಬಿಡ್ಬೋದೇನೋ, ಆ ಬೇರೆ ದೇವರುಗಳನ್ನ ಮುಗಿಯೋ ಅನ್ಯ ಜನಾಂಗಗಳು ಹೇಳ್ಬಿಡ್ಬೋದೇನೋ. ಅದಕ್ಕೆ ದೇವರು ಏನ್ ಮಾಡ್ದಂದ್ರೆ ಆ ಕನಸನ್ನೇ ಸೀಕ್ರೆಟ್ ಆಗಿ ಇಟ್ಬಿಟ್ಟ. ಆ ರಹಸ್ಯನೇ ಗೊತ್ತಿಲ್ಲ. ನೀವು 6ರಿಂದ 8ವರೆಗೂ ಓದ್ಕೊಂಡ್ರೆ ಆ ವಾಕ್ಯ ಇದೆ, ಕನಸು ನನಗೆ ಗೊತ್ತಿಲ್ಲ, ನಾನು ಮರ್ತೋಗಿದ್ದೀನಿ, ನೀವು ಕನಸು ಹೇಳ್ಬೇಕು, ಅದರ ಅರ್ಥನೇ ಹೇಳ್ಬೇಕು. ಆಲ್ರೆಡಿ ಆ ವಾಕ್ಯ ಕೂಡ ನಿಮ್ಗೆ ಸಿಕ್ತು. ಆಮೇಲೆ ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ದೇವರು ಯಾಕೆ ರಹಸ್ಯಗಳನ್ನು ಹೇಳ್ತಾನೆ? ಯಾಕೆ ಒಂದೊಂದು ಸಾರಿ ನಮಗೆ ಮರೆಸ್ಬಿಡ್ತಾನೆ? ಎಲ್ಲಾದ್ರಲ್ಲಿ ಅರ್ಥ ಇರ್ತದೆ, ಪ್ರತಿಯೊಂದರಲ್ಲಿ ಬಹಳ ಅರ್ಥ ಇರ್ತದೆ, ತುಂಬಾ ಅರ್ಥ ಇರ್ತದೆ. ನಮ್ಮ ದೇವರು ರಹಸ್ಯಗಳನ್ನ ಗೋಚರಪಡಿಸುವ ದೇವರು. ನಮ್ಮ ದೇವರು ನಮ್ಮ ದೇವರ ಮಕ್ಕಳನ್ನ, ನಮ್ಮ ಸೇವಕರನ್ನ, ವಿಶ್ವಾಸಿಗಳನ್ನ ಒಂದೊಂದು ಸಾರಿ ಅನ್ಯ ಜನಗಳ ಮುಂದೆ ರಹಸ್ಯ ಪಡಿಸ್ತಾನೆ, ಘನಪಡಿಸ್ತಾನೆ, ಅವರನ್ನ ಉನ್ನತ ಪಡಿಸ್ತಾನೆ, ಅವರನ್ನ ಹೆಚ್ಚಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನೋಡಿ, ಆ ಕನಸಿನ ಅರ್ಥನ ಆ ದೇಶದವರೇ, ಆ ಶಾಸ್ತ್ರಿಗಳೇ, ಆ ಪಂಡಿತರೇ ಹೇಳ್ಬಿಟ್ರೆ ದೇವರಿಗೆ ಏನನ್ನ ಮಹಿಮೆ ಉಂಟಾಗ್ತೈತಾ? ಇಲ್ಲ. ದಾನಿಯೇಲನಿಗೆ
ಇಲ್ಲ. ಶಾದ್ರಕ್ ಮೇಷಕ್ ಅಭಿನೋದಕರಿಗೆ ಇಲ್ಲ. ಓದಿ ನೆಕ್ಸ್ಟ್. ಈಗ ಏನು ಆರ್ಡರ್ ಕೊಟ್ಬಿಟ್ಟ 11ನೇ ವಚನದಲ್ಲಿ 10ನೇ, ಯಾರು ಹೇಳಿಲ್ಲ ಅಂದ್ರೆ ಎಷ್ಟು ಜೋಯಿಸರಿದ್ದಾರೋ, ಎಷ್ಟು ಪಂಡಿತರಿದ್ದಾರೋ, ಎಷ್ಟು ಶಾಸ್ತ್ರಿಗಳಿದ್ದಾರೋ, ಎಷ್ಟು ವಿದ್ಯಾವಂತರಿದ್ದಾರೋ, ಎಷ್ಟು ಪರಿಣಿತರಿದ್ದಾರೋ ಅವನ್ನೆಲ್ಲ ಸಾಯಿಸ್ಬಿಡಂತ ಆರ್ಡರ್ ಕೊಟ್ಬಿಟ್ಟ. ಓದಿ 11:12 ಓದಿ. 2ನೇ ಅಧ್ಯಾಯ 11:12. ರಾಜನು ಕೇಳುವ ಸಂಗತಿಯು ಅತಿ ಕಷ್ಟವಾದದ್ದು. ನನ್ನ ಜನ್ಮದವರ ಮಧ್ಯೆ ವಾಸಿಸಿದ ದೇವರುಗಳ ಹೊರತು ಜ್ಞಾನ ರಾಜನ ಸಮ್ಮುಖದಲ್ಲಿ ತಿಳಿಸಲಾರರು ಎಂದು ಉತ್ತರ ಕೊಟ್ಟನು. ಇದನ್ನು ಕೇಳಿ ರಾಜನು ಉಗ್ರ ರೋಷವುಳ್ಳವನಾಗಿ ಬಾಬೆಲಿನ ಸಕಲ ವಿದ್ವಾಂಸರನ್ನು ಕೊಲ್ಲಬೇಕೆಂದು ಆಜ್ಞಾಪಿಸಿದನು. ನೋಡಿ 12ನೇ ವಚನ ಅದು. ಹಲ್ಲೆಲೂಯಾ. ಯಾರು ಈ ಕೆಳಗಡೆ ಇರೋ ದೇವರುಗಳಾಗ್ಲಿ ನರ ಮನುಷ್ಯನಾಗ್ಲಿ ಇದು ಹೇಳಕ್ಕಾಗಲ್ಲ. ನಿಜ, ಅವ್ರು ಹೇಳಿದ್ದು ಸತ್ಯ. ಪರಲೋಕದ ದೇವರು ಹೊರತು ದೇವರ ಸೇವಕನು, ದೇವರ ಆತ್ಮ ಇರೋ ಪ್ರವಾದಿಯಾಗಲಿ, ಮನುಷ್ಯನಾಗ್ಲಿ, ವಿಶ್ವಾಸಿಯಾಗ್ಲಿ ಹೊರತು ಬೇರೆ ಯಾರು ಇದನ್ನ ಹೇಳಕ್ಕಾಗಲ್ಲ. ರಾಜ, ಹೌದಾ? ನಿಮ್ಮನ್ನೆಲ್ಲ ಕಂಪ್ಲೀಟ್ ಫಿನಿಶ್ ಮಾಡ್ಬಿಡ್ತೀನಿ. 127 ದೇಶದಲ್ಲಿ ಕಳಿಸ್ಕೊಟ್ಬಿಟ್ಟ. ಎಲ್ಲೆಲ್ಲಿದ್ದಾರೋ ಪಂಡಿತರು, ಜೋಯಿಸರು, ವಿದ್ವಾಂಸರು, ಶಾಸ್ತ್ರಿಗಳು ಎಲ್ಲಾರು ಕೊಂದಾಗ್ಬಿಟ್ಟು ದಾನಿಯೇಲ್ ಹತ್ರ, ಶಾದ್ರಕ್ ಮೇಷಕ್ ಅಭಿನೋದಕರ ಹತ್ರ ಬರ್ತಾರೆ. ಏನಕ್ಕ? ಸಾಯಿಸಾಕೋದಕ್ಕೆ. ಏನಕ್ಕೆ? ಅರೆ, ಯಾಕೆ ನಮ್ಮನ್ನ ಸಾಯಿಸಕ್ಕೆ ಬಂದಿದ್ದೀರಾ? ಏನ್ ವಿಷಯ? ಏನ್ ಕಾರಣ? ಯಾಕೆ ನಮ್ಮನ್ನ ಸುಮ್ಮನೆ ಕೊಲ್ತಾ ಇದ್ದೀರಾ? ಈ ತರ ಇದೆ. ರಾಜನಿಗೊಂದು ಕನಸು ಬಿತ್ತು. ರಾಜ ಕನಸು ಮರ್ತೋಗಿದ್ದಾನೆ. ಆ ಕನಸು ಯಾರು ಹೇಳಿಲ್ಲ, ಅದರ ಅರ್ಥ ಕೂಡ ಹೇಳಿಲ್ಲ. ಎಲ್ಲ ತಪ್ಪಾಗಿ ಹೇಳಿದ್ರು, ಸುಳ್ಳಾಗಿ ಹೇಳಿದ್ರು, ಮಹಾ ಸುಳ್ಳು ಹೇಳಿದ್ರು. ಅದಕ್ಕೆ ರಾಜ ಹೇಳಿದ್ದಾನೆ, ಎಷ್ಟು ಮಂದಿ ಪಂಡಿತರು, ಜೋಯಿಸರು, ಪ್ರವಾದಿಗಳು, ಪೂಜಾರಿಗಳು, ಮಂತ್ರವಾದಿಗಳು, ಗಿಣಿಶಾಸ್ತ್ರ ಹೇಳೋರು, ಕೈ ನೋಡೋರು ಎಷ್ಟು ಮಂದಿ ಇದ್ದಾರೆ 127 ದೇಶದಲ್ಲಿ ಎಲ್ಲಾನು ಕೊಲಾಪ್ಸ್ ಮಾಡಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮ 4 ಜನರನ್ನು ಕೂಡ ನಾನು ಕೊಲ್ಲೋದಿಕ್ಕೆ ಬಂದಿದ್ದೀನಿ. ನೀವೇ 2 ವಾರ ಹಿಂದೆ ಓದಿದ್ರಿ. ದಾನಿಯೇಲ, ಶಾದ್ರಕ್, ಮೇಷಕ್, ಅಭಿನೋದಕರು ಸಕಲ ವಿದ್ಯೆಯಲ್ಲಿಯೂ ಬಾಬೆಲ್ ದೇಶದ ಪಾಂಡಿತ್ಯದಲ್ಲಿ ಪ್ರವೀಣರಾಗಿದ್ರು. ಎಲ್ಲಾ ಯೂದರಿಗಿಂತ ಬಾಬೆಲ್ ಸಂಸ್ಥಾನದಲ್ಲಿರೋ ಅಲ್ಲಿನ ಜನಗಳಿಗಿಂತ ಇವು 4 ಜನ ಕೂಡ ಬಹಳ ಒಂದು ಏನಂತ ಇಂಗ್ಲಿಷ್ ಅಲ್ಲಿ ಹೇಳ್ಬೋದಂದ್ರೆ ಒಳ್ಳೆ ಗ್ರಾಜುಯೇಟ್ಗಳಾಗಿದ್ರು. ಏನಾಗಿದ್ರು? ಹಲ್ಲೆಲೂಯಾ. ಸೊ ಆ ವಾಕ್ಯದ ಪ್ರಕಾರ ಇವನು ಕೂಡ ಕೊಲ್ಲೋದಕ್ಕೆ ಬಂದಿದ್ದಾರೆ. ಆಜ್ಞೆ ಪ್ರಕಾರ ದಾನಿಯೇಲ ಏನಂತ ಕೇಳ್ತಾ ಇದ್ದೆ ನೋಡಿ, ಓದಮ್ಮ. ಎಷ್ಟನೇ ವಚನ ಅಂದ್ರೆ 13ನೇ ವಚನ. ವಿದ್ವಾಂಸರು ಪ್ರಾಣಾಪಾಯಕ್ಕೆ ಗುರಿಯಾದರು. ದಾನಿಯೇಲನನ್ನು ಅವನ ಸ್ನೇಹಿತರನ್ನು ಕೊಲ್ಲಲಿಕ್ಕೆ ಹುಡುಕಿದರು. ರಾಜನ ಮೈಗಾವಲಿನವರ ದಳವಾಯಿಯಾದ ಆರ್ಯೋಕನು ಬಾಬೆಲಿನ ವಿದ್ವಾಂಸರ ಸಂಹಾರಕ್ಕೆ ಹೊರಟಾಗ ದಾನಿಯೇಲನು ಬುದ್ಧಿ ವಿವೇಕಗಳಿಂದ ಅವರ ಸಂಗಡ ಮಾತಾಡಿ, ಈ ರಾಜಾಜ್ಞೆಯು ಏಕೆ ಇಷ್ಟು ತೀಕ್ಷ್ಣ ಎಂದು ಕೇಳಲು ಆರ್ಯೋಕನು ನಡೆದ ಸಂಗತಿಗಳನ್ನು ದಾನಿಯೇಲನಿಗೆ ತಿಳಿಸಿದನು. ವಿಷಯನೇ ಗೊತ್ತಿಲ್ಲ ದಾನಿಯೇಲಿಗೆ. ಹಲ್ಲೆಲೂಯಾ. ವಿಷಯ ಗೊತ್ತಿದ್ರೆ ಏನ್ ಮಾಡ್ತಾ ಇದ್ದ ದಾನಿಯೇಲ್? ಜೋಯಿಸರು ಯಾರು ಹೇಳಿಲ್ಲ ಅಂದ್ರೆ ಹೋಗಿ ದಾನಿಯೇಲ್ ಹೇಳ್ಬಿಡ್ತಾ ಇದ್ದ. ಪ್ರೇಯರ್ ಮಾಡ್ಬಿಟ್ಟು ದೇವರ ಹತ್ರ ತಕೊಂಡು ಏನ್ ಮಾಡ್ತಾ ಇದ್ದ? ಹೇಳ್ಬಿಡ್ತಾ ಇದ್ದ. ಹಲ್ಲೆಲೂಯಾ. ಅವಾಗ ಎಲ್ಲಾರನ್ನು ಕೊಲ್ಲೋದಿಕ್ಕೆ ಆಜ್ಞೆ ಬರ್ತಾ ಇಲ್ಲ. ಎಲ್ಲಾರನ್ನು ಕೊಲ್ಲೋದಿಕ್ಕೆ ಏನ್ ಬರ್ತಾ ಇಲ್ಲ? ಆಜ್ಞೆ ಬರ್ತಾ ಇಲ್ಲ. ಈಗ ಏನ್ ಬಂದಿದೆ? ಎಲ್ಲಾರನ್ನು ಕೊಲ್ಲೋದಿಕ್ಕೆ ದೇವರು ರಾಜಾಜ್ಞೆ ಬಂದಿದೆ. ದೇವರೆಲ್ಲ ರಾಜಾಜ್ಞೆ ಬಂದಿದೆ. ಅವಾಗ ಎಲ್ಲರ ಪ್ರಾಣಿಗಳು ಏನಾಗ್ತಾ ಇದೆ? ಇಲ್ಲಿ ದಾನಿಯೇಲ ಅರ್ಥ ಹೇಳ್ತಾನೆ ಮುಂದಕ್ಕೆ. ಅವಾಗ ಎಲ್ಲರ ಪ್ರಾಣಿಗಳು ಏನ್ ಮಾಡ್ತಾ ಇದ್ದಾನೆ? ದೇವರು ದಾನಿಯೇಲ ಉಳಿಸಿ ಕಾಪಾಡ್ತಾ ಇದ್ದಾನೆ. ನೋಡಿ, ಒಂದೊಂದರಲ್ಲಿ ಎಷ್ಟು ಅರ್ಥ ದೇವರು ಇಟ್ಟಿರ್ತಾನೆ. ಒಂದೊಂದರಲ್ಲಿ ಕೂಡ ಎಷ್ಟು ಸೀಕ್ರೆಟ್ಸ್, ರಹಸ್ಯನ ಇಟ್ಟಿರ್ತಾನೆ. ದಾನಿಯೇಲಿಗೆ ರಾಜ್ಯಾಜ್ಞೆನೂ ಗೊತ್ತಿಲ್ಲ, ಕನಸು ಬಿದ್ದಿರೋದು ಗೊತ್ತಿಲ್ಲ, ಕನಸು ಅರ್ಥ ಯಾರು ಹೇಳಿಲ್ಲ ಅಂತ ಗೊತ್ತಿಲ್ಲ. ಎಲ್ಲ ವಿಷಯವನ್ನ ಆ ಮನುಷ್ಯ ಹೇಳಿದ ಮೇಲೆ, ಆಫೀಸರ್ ಹೇಳಿದ ಮೇಲೆ, ಆ PA ಹೇಳಿದ ಮೇಲೆ, ಹಾಗಾದ್ರೆ ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ದೇವರಿಗೆ ಪ್ರೇಯರ್ ಮಾಡಿ ರಾಜನಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟ. ಒಂದೇ ಸಾರಿ ಏನಂತ ಹೇಳ್ಬಿಟ್ಟ? ಹೇಳ್ತೀನಿ, ಇಲ್ಲ ಟ್ರೈ ಮಾಡ್ತೀನಿ, ಪ್ರೇ ಮಾಡ್ತೀನಿ,
ನೋಡೋಣ ಅನ್ಲಿಲ್ಲ, ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿ ಆ ವಾಕ್ಯನ 15:16 ಓದಿ, 2ನೇ ಅಧ್ಯಾಯ 15:16. ದಾನಿಯೇಲನು ಅರಮನೆಗೆ ಸೇರಿ ನನಗೆ ಸಮಯವನ್ನು ಕೊಟ್ಟರೆ ದಾನಿಯೇಲನಿಗೆ ಭಯನೇ ಇಲ್ಲ. ದಾನಿಯೇಲನಿಗೆ ಏನಿಲ್ಲ? ದಾನಿಯೇಲನಾದ್ರೆ ಪರಿಶುದ್ಧಾತ್ಮನಿದ್ದಾನೆ. ಯಾರಿದ್ದಾರೆ? ಪರಿಶುದ್ಧಾತ್ಮನಿದ್ದಾನೆ. ಪರಿಶುದ್ಧಾತ್ಮ ಇದ್ರೆ ಯಾರು ಏನಕ್ಕೂ ಯಾವುದಕ್ಕೂ ಎದುರಲ್ಲ. ನಾನು ಸ್ವಲ್ಪ ಟೈಮ್ ಕೊಟ್ರೆ ದೇವರಿಗೆ ಪ್ರೇಯರ್ ಮಾಡಿ ನಿಮಗೆ ಹೇಳ್ತೀನಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ಜೀಸಸ್. ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀವು ಈ ಪಾಯಿಂಟ್ ಅನ್ನ ನೋಟೆಡ್ ಮಾಡಿ. ಎಲ್ಲರೂ ನೋಟೆಡ್ ಮಾಡಿದ್ರ? ಈ ಪಾಯಿಂಟ್ ಅಲ್ಲಿ ಏನಿದೆ ಹೇಳಿ ನೀವು ಯಾರನ್ನ? ನಾನು ಹೇಳ್ತೀನಿ ಅಂತ ಕನ್ಫರ್ಮ್ ಕೊಡ್ತಾ ಇದ್ದೇನೆ, ಗ್ಯಾರಂಟಿ ಕೊಡ್ತಾ ಇದ್ದೇನೆ. ಏನ್ ಧೈರ್ಯ, ಏನ್ ಜ್ಞಾನ, ಏನ್ ದೇವ್ರ ಹೆಲ್ಪಿಂಗು, ಏನ್ ಅವನಲ್ಲಿ ದೇವ್ರ ಮೇಲೆ ಒಂದು ಅಪಾರ ಪ್ರೀತಿ. ಅದೊಂದು. ನೆಕ್ಸ್ಟ್, ಯಾರು ಹೇಳಿಲ್ಲಲ್ಲ, ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೇನೆ. ನೋಡಿ, ಅದು ನೋಡಿ. ಆಮೇಲೆ ಯಾರು ಹೇಳಕ್ಕಾಗಲಿಲ್ಲ, ಎಲ್ಲಾರು ತಪ್ಪಾಗಿ ಹೇಳಿದ್ದಾರೆ. ಇಲ್ಲ, ಸುಮ್ಮನೆ ಇದ್ದಾರೆ, ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ದಾನಿಯೇಲ ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ನಾನು ಹೇಳ್ತೀನಿ. ಆಮೇಲೆ ದೇವರ ಮಕ್ಕಳಿಗೂ ಅನ್ಯ ಜನಗಳಿಗೆ ಇದೇ ವ್ಯತ್ಯಾಸ. ಅವ್ರಿಗೆ ಎಂಥ ಪರಿಸ್ಥಿತಿಗಳಲ್ಲಿ ಕೂಡ ಅವ್ರ ದೇವರ ಮೇಲೆ ಅವ್ರಿಗೆ ಅಪಾರವಾದ ನಂಬಿಕೆ. ಆಮೇಲೆ ಹಲ್ಲೆಲೂಯಾ, ಅದೇ ಧೈರ್ಯ. ಓದಿ ದಾನಿಯೇಲ 2ನೇ ಅಧ್ಯಾಯ 19ನೇ ವಚನ. ಏನಾಯ್ತು ದಾನಿಯೇಲನಿಗೆ? ಯಾರು ವ್ಯಕ್ತಪಡಿಸಿದ್ದು? ದೇವರು. ಮಾತಾಡ್ಬೇಕಲ್ಲ ಅಲ್ವಾ? ಯಾರು ವ್ಯಕ್ತಪಡಿಸಿದ್ದು? ಸರಿಯಾಗಿ ಕೇಳಿದ್ರೆ ನೀವು ಮಾತಾಡಕ್ಕಾಗಲ್ಲ. ದೇವರು ಗೋಚರಪಡಿಸಿದ್ದಾನೆ. ಓದಿ, ಅಲ್ಲೇ ಇಟ್ಕೊಳ್ಳಿ, ತಿರ್ಗಾ ಬರ್ತೀನಿ. ಹಲ್ಲೆಲೂಯಾ. ಯೆರೆಮೀಯ 23:23 ಓದಿ. ನಾನು ಸಮೀಪದಲ್ಲಿ ಮಾತ್ರ ಇರುವ ದೇವರು, ದೂರದಲ್ಲಿ ಇರುವವನಲ್ಲವೋ. ನನ್ನ ಕಣ್ಣಿಗೆ ಬೀಳದಂತೆ ಯಾವನಾದರೂ ಗುಪ್ತ ಸ್ಥಳಗಳಲ್ಲಿ ನನ್ನನ್ನು ಮರೆಮಾಡಿಕೊಂಡಾನೆ. ನಾನು ಭೂಮ್ಯಾಕಾಶಗಳಲ್ಲಿಯೂ ವ್ಯಾಪಿಸಿರುವವನಲ್ಲವೇ. ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. 33:3 ಓದಿ. ಯೆರೆಮೀಯ ಸ್ವಾರಿ ಆಗಲ್ಲ, ಬರ್ಕೊಂಬೇಡಿ. 33:3. ಏನಪ್ಪ ಮಾತು? ಕೋಪ ಬಂತು. ಆಮೇಲೆ ಕೇಳಿ. ನಾನು ನಿನಗೆ ಚರಿತ್ರೆಯನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ವದ ಗುಡಾರಗಳನ್ನು ಗೋಚರಪಡಿಸಿ. 19ನೇ ವಚನ ಏನ್ ಹೇಳ್ತಾ ಇದ್ದೀರಿ? ದಾನಿಯೇಲ ಕೇಳಿಕೊಂಡ ವಾಕ್ಯ ಪ್ರಕಾರ. ಆ ವಾಕ್ಯ ಪ್ರಕಾರ ಏನ್ ಮಾಡ್ದ ದಾನಿಯೇಲ? ದೇವ್ರ ಏನ್ ಮಾಡ್ತಾ ಇದ್ದಾನೆ? ರಹಸ್ಯಗಳನ್ನ ಏನ್ ಮಾಡ್ತಾ ಇದ್ದಾನೆ? ಕನಸನ್ನ ಏನ್ ಮಾಡ್ತಾ ಇದ್ದಾನೆ? ಕನಸಿನ ಅರ್ಥವನ್ನ ದಾನಿಯೇಲನಿಗೆ ದೇವರು. ಹಾಗಾದ್ರೆ ನಾವು ಕೂಡ ನಮ್ಮ ಜೀವಿತದಲ್ಲಿ ನಮ್ಮ ಲೈಫ್ ಬಗ್ಗೆ, ನಮ್ಮ ಬದುಕು ಬಗ್ಗೆ, ಕೆಲಸದ ಬಗ್ಗೆ, ಉದ್ಯೋಗದ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಸೇವೆ ಬಗ್ಗೆ, ನಮ್ಮ ಪರ್ಸನಲ್ ಬಗ್ಗೆ, ಬೇರೆಯವ್ರ ಬಗ್ಗೆ ದೇವ್ರನ್ನ ಕೇಳಿಕೊಂಡ್ರೆ ದೇವ್ರು ಏನ್ ಮಾಡ್ತಾನೆ? 19ನೇ ವಚನ ಪ್ರಕಾರ ದಾನಿಯೇಲನಿಗೆ ಗೋಚರಪಡಿಸ್ತಾ, ಯೆರೆಮೀಯನಿಗೆ ಗೋಚರಪಡಿಸ್ತಾ. ಇವಾಗ ನಾವು ಪ್ರೇಯರ್ ಮಾಡುವಾಗ ದೇವ್ರು ನಮಗೂ ಕೂಡ ರಹಸ್ಯಗಳನ್ನ ಗೋಚರಪಡಿಸ್ತಾನೆ. ನಿನಗೆ ವಿರುದ್ಧವಾಗಿ ಶತ್ರುವಾದ ಸೈತಾನ ಮನುಷ್ಯರು ಏನಾದ್ರೂ ತಂತ್ರಗಳನ್ನ ಮಾಡಿದ್ರೆ ಕೂಡ ಗೋಚರಪಡಿಸ್ತಾನೆ. ಯಾಕೆ, ಏನು ಪ್ರಾಬ್ಲಮ್, ಯಾವ ರೀತಿ ಎಲ್ಲ ತಿಳಿಸ್ತಾನೆ. ಯಾಕೆ ಕಷ್ಟ ಬಂದಿದೆ, ಯಾಕೆ ಅವಮಾನ, ದೇವ್ರು ಹೇಳ್ತಾನೆ, ತಿಳ್ಕೊ, ಕೇಳು. ಆಮೇಲೆ ಅದೇ ತರ ದಾನಿಯೇಲ, ಶಾದ್ರಕ್, ಮೇಷಕ್, ಅಭಿನೋದಕರು ಕುತ್ಕೊಂಡು ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡಿದ ತಕ್ಷಣ 19ನೇ ವಚನದಲ್ಲಿ ಏನಾಗ್ತದೆ? ದೇವರು ಆ ರಹಸ್ಯವನ್ನ, ಕನಸಿನ ಅರ್ಥವನ್ನ ದಾನಿಯೇಲನಿಗೆ ಗೋಚರಪಡಿಸಿದ್ರು. ಮುಂದಿನ ವಾಕ್ಯಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ?
ದಾನಿಯೇಲ ಮತ್ತು 3 ಜನ 4 ಜನ ಒಟ್ಟು ಆಮೇಲೆ 20ನೇ ವಚನದಿಂದ ಹಿಡಿದು 23ನೇ ವಚನವರೆಗೂ ದೇವರನ್ನ ಮಹಿಮೆ ಪಡಿಸ್ತಾರೆ. ದೇವರನ್ನ ಏನ್ ಮಾಡ್ತಾರೆ? ಖುಷಿಯಾಗೋಯ್ತು. ಅವ್ರ 4 ಜನ ಪ್ರಾಣಗಳು ಉಳಿತು. ಈ 127 ದೇಶದಲ್ಲಿರೋ ಲಕ್ಷಾಂತರ ವಿದ್ವಾಂಸಕರು, ಶಾಸ್ತ್ರಿಗಳು, ಗಿಣಿಶಾಸ್ತ್ರ ಹೇಳೋರು, ಪೂಜಾರಿ, ಮಂತ್ರವಾದಿಗಳು ಎಲ್ಲರ ಪ್ರಾಣ ಉಳಿಯಿತು. ಆಮೇಲೆ ಓದಿ 2ನೇ ಅಧ್ಯಾಯ 24ನೇ ವಚನ ಓದಿ. ಆಗ ದಾನಿಯೇಲನು ಬಾಬೆಲಿನ ವಿದ್ವಾಂಸರನ್ನು ಕೊಲ್ಲುವುದಕ್ಕೆ ರಾಜನು ನೇಮಿಸಿದ ಆರ್ಯೋಕನ ಬಳಿಗೆ ಹೋಗಿ ಅವನಿಗೆ, ಬಾಬೆಲಿನ ವಿದ್ವಾಂಸರನ್ನು ಕೊಲ್ಲಬೇಡ. ಏನ್ ಧೈರ್ಯ ನೋಡಿ, ಕೊಲ್ಲಬೇಡ. ಹಾಗಾದ್ರೆ ನಿಮಗೆ ಕರೆಕ್ಟ್ ಆಗಿ ಕನಸು ಅದರ ಅರ್ಥ ಸಿಕ್ಬಿಟ್ಟಿದೆ. ಮತ್ತೆ ದಾನಿಯೇಲ ಕೂಡ ಸುಳ್ಳು ಹೇಳಿದ್ರೆ, ಕೇಳಿ ಕೇಳಿ ಕೇಳಿ, ದಾನಿಯೇಲ ಸುಳ್ಳು ಹೇಳಿದ್ರೆ ಖಂಡಿತ ಕೊಂದಾಗ್ಬಿಡ್ತಾರೆ. ದಾನಿಯೇಲು ಸೇರಿ ಎಲ್ಲಾರು ಲಕ್ಷಾಂತರ ಇರ್ತಾರೆ. ಆಮೇಲೆ ಎಷ್ಟು ಜನ ಇರ್ತಾರಲ್ವಾ? ಯಾರನ್ನು ಕೊಲ್ಲಬೇಡ. ಏನ್ ಧೈರ್ಯ, ಏನ್ ನಂಬಿಕೆ, ಏನ್ ರಹಸ್ಯ ನೋಡಿ. ಯಾರನ್ನು ಕೊಲ್ಲೋದೇ ಬೇಡ. ಹಾಗಾದ್ರೆ ದಾನಿಯೇಲನಿಗೆ ದೇವರು ಹೇಳೋದು ಸಂಶಯನೇ ಇಲ್ಲ, ಏನಿಲ್ಲ, ಡೌಟೇ ಇಲ್ಲ. ದೇವರು ಮಾತಾಡಿರೋದು ದಾನಿಯೇಲನ, ದೇವರು ತೋರಿಸಿರೋದು ದಾನಿಯೇಲನಿಗೆ ಡೌಟೇ ಇಲ್ಲ, ಕ್ಲಿಯರ್. ಇದೋಗಿ ನಾನು ರಾಜನಿಗೆ ಹೇಳ್ತೀನಿ, ಅದು ಕರೆಕ್ಟ್ ಆಗಿರ್ತದೆ, ರಾಜ ಸಂತೋಷ ಪಡ್ತಾನೆ, ಯಾರನ್ನೂ ಸಾಯಿಸಲ್ಲ, ಅದು ದಾನಿಯೇಲನೇ ಹೇಳ್ಬಿಡ್ತಾನೆ. ಈ ಹತ್ರ ನಮಗೂ ಕೂಡ, ನಿನಗೂ ಕೂಡ, ನನಗೂ ಕೂಡ, ಎಲ್ಲಾ ದೇವರ ಮಕ್ಕಳು ಕೂಡ, ಪಾಸ್ಟ್ ಕೂಡ ನಮ್ಮ ದೇವರ ಸಂಬಂಧ ಒಂದು ಕ್ಲಿಯರ್ ಕಟ್ ಆಗಿರ್ಬೇಕು. ಅಯ್ಯೋ ಇದು ಡೌಟ್ ಏನೋ, ಇದು ದೇವರು ಮಾತಾಡೋ, ಪಿಸಾಚಿ ಮಾತಾಡೋ, ಈ ತರ ಇರಬಾರ್ದು. ನಮಗೆ ನನ್ನ ವೀಕ್ನೆಸ್ ಏನೋ, ನನ್ನ ಅಜ್ಞಾನ ಏನೋ, ದೇವ್ರು ಮಾತಾಡಿದ್ರೆ ಒಂದು ಕ್ಲಿಯರ್ ಕಟ್ ಆಗಿ ನೀವಿರ್ಬೇಕು. ಹಲ್ಲೆಲೂಯಾ. ಓದಿ. ರಾಜನ ಸನ್ನಿಧಿಗೆ ಬಿಡು. ಸಾಕು. 2ನೇ ಅಧ್ಯಾಯ 27 28 ಓದಿ. 2ನೇ ಅಧ್ಯಾಯ 27 28. ಅದಕ್ಕೆ ದಾನಿಯೇಲನು ಸನ್ನಿಧಿಯಲ್ಲಿ ರಾಜನು ಕೇಳುವ ರಹಸ್ಯವನ್ನು ಬಂದ್ಬಿಟ್ಟ. ಅರಮನೆಗೆ ಏನ್ ಮಾಡ್ದ? ನಬೂಕದ್ನೆಚ್ಚರನು ಹೆಂಗಿದ್ದಾನೆ? ಆಮೆನ್. ಕಳವಳದಲ್ಲಿದ್ದಾನೆ. ರಾಜನ ಮುಂದೆ ಬಂದು ನಿಂತಿದ್ದಾನೆ. ರಾಜನ ಮುಂದೆ ಬಂದು ನಿಂತಿದ್ದಾನೆ. ಫಸ್ಟ್ ಟೈಮ್ ರಾಜನ ಹತ್ರ ಹೋದ್ರೆ ಹೆಂಗಿರ್ತದೆ? ಮುಖ್ಯಮಂತ್ರಿ ಹತ್ರ ಹೋದ್ರೆ, ಪ್ರಧಾನಮಂತ್ರಿ ಹತ್ರ ಇದ್ರೆ ಎಂಥವ್ರಿಗೂ ಭಯ, ದಿಗ್ಲು, ವೈಬ್ರೇಷನ್, ಮಾತುಗಳು ಬರಲ್ಲ. ಆಮೇನ್. ಹಲ್ಲೆಲೂಯಾ. ಏನ್ ಅಂದ್ಬಿಡ್ತಾನೋ, ಏನ್ ಬೈದ್ಬಿಡ್ತಾನೋ, ಏನ್ ತಪ್ಪಾಗಿ ಮಾತಾಡ್ಬಿಡ್ತೀನೋ, ಮಾತುಗಳೇ ಹೊರಡಲ್ಲ. ಏನ್ ಮಾತಾಡ್ಬೇಕು ಗೊತ್ತಿಲ್ಲ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಅದಕ್ಕೆ ದಾನಿಯೇಲನು ಸನ್ನಿಧಿಯಲ್ಲಿ ರಾಜನು ಕೇಳುವ ರಹಸ್ಯವನ್ನು ವಿದ್ವಾಂಸರಾಗಲಿ, ಮಾಟಗಾರರಾಗಲಿ, ಜೋಯಿಸರಾಗಲಿ, ಶಕುನದವರಾಗಲಿ ಯಾರು ರಾಜನಿಗೆ ತಿಳಿಸಲಾರರು. ನೋಡಿ ನೋಡಿ, ಯಾರು ಬರ್ತಾ ಇದಾರೆ? ಶಕುನ ಹೇಳೋರು, ಜೋಯಿಸರು, ಮಂತ್ರವಾದಿಗಳು, ಶಾಸ್ತ್ರಿಗಳು, ಯಾರು ಹೇಳಕ್ಕಾಗಲ್ಲ. ರಾಜ ನೀನ್ ಸುಮ್ಮನೆ ಅವನು ಕೊಲ್ಲೋದ್ರಲ್ಲಿ ಏನ್ ಲಾಭ ಇಲ್ಲ. ನೀನ್ ಸುಮ್ಮನೆ ಅವ್ರಿಗೆ ಆಜ್ಞೆ ಕೊಟ್ಟಿದೀಯ, ಸ್ವಲ್ಪ ಜನ ಸಾಯಿಸಾಕಿದ್ರೆ ಏನೋ ಗೊತ್ತಿಲ್ಲ. ಸಾರಿ ರಾಜ, ಇದು ಯಾವ ನರ ಮನುಷ್ಯನು, ಕೆಳಗಡೆ ಇರೋ ದೇವರುಗಳು ಇದು ಗೋಚರ ಪಡಿಸೋದಿಗೆ ಆಗಲ್ಲ. ನೋಡಿ, ಅವರೇ ಹೇಳ್ಬಿಟ್ರು, ಭೂಮಿಯ ಕೆಳಗಡೆ ವಾಸಿಸೋ ಯಾವ ದೇವರುಗಳು ಕೂಡ ಹೇಳಕ್ಕಾಗಲ್ಲ. ಅರ್ಧ ಅವ್ರ ದೇವರುಗಳ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಅವ್ರ ದೇವರುಗಳು ಸ್ಟ್ರಾಂಗ್ ಅಲ್ಲ ಅನ್ನೋದನ್ನ ಅವ್ರ ಜನರೇ ಹೇಳ್ತಾ ಇದ್ದಾರೆ. ಯಾವ ಜನರು? ಎಲ್ಲಿ, ಯಾವ ವಾಕ್ಯದಲ್ಲಿ ಹೇಳಿ? 11:12 11ನೇ ವಚನ 12ನೇ ವಚನದಲ್ಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರು ಹೇಳಕ್ಕಾಗಲ್ಲ ರಾಜ. ಸಾರಿ, ದೇವರಾತ್ಮ ಇರೋ ಮನುಷ್ಯ ಮಾತ್ರ, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿರೋ ಮನುಷ್ಯನು ದೇವರು ಮಾತ್ರ ಹೇಳಕ್ಕಾಗುತ್ತೆ. ಅದು ಅವ್ರಿಗೆ ಹೇಳಿದ್ರೆ ಮಾತ್ರ. ಆ ದೇವರಾತ್ಮ ಇರೋರು ಹೇಳ್ತಾರೆ, ಅವರು ಕೂಡ ದೇವರಿಗೆ, ದೇವರು ಅವರು ಗೋಚರ ಪಡಿಸಿದ್ರೆ ಮಾತ್ರ. ಆಮೇಲೆ ಆದರೆ ರಹಸ್ಯಗಳನ್ನು ವ್ಯಕ್ತಪಡಿಸುವ ಒಬ್ಬನಿದ್ದಾನೆ, ಆತನು ದೇವರು, ಪರಲೋಕದಲ್ಲಿದ್ದಾನೆ. ಉತ್ತರ ಕಾಲದಲ್ಲಿ ನಡೆಯತಕ್ಕದ್ದನ್ನು ಆತನೇ ರಾಜನಾದ ನೆಬೂಕದ್ನೆಚ್ಚರನಿಗೆ ತಿಳಿಯಪಡಿಸಿದ್ದಾನೆ. ದಿನ
ಕನಸು, ಹಾಸಿಗೆಯ ಮೇಲೆ ನಿನ್ನ ಮನಸ್ಸಿನಲ್ಲಿ ಬಿದ್ದ ಸ್ವಪ್ನಗಳು ಇವೆ. ರಾಜನೇ, 2ನೇ ಅಧ್ಯಾಯ 29-30. ಆಮೇನ್. ಇದೆ ಅಂತ ವಿವರಿಸಬಹುದಮ್ಮ. ರಾಜನೇ, ನಿನ್ನ ಹಾಸಿಗೆಯ ಮೇಲೆ ಮಲಗಿರುವಾಗ ಮುಂದೆ ಏನಾಗುವುದು ಎಂಬ ಯೋಚನೆಯು. ಹೆಂಗೆ ಮಲಗುವಾಗ ಹೆಂಗ್ ಮಲಗ ಕನಸು ಬರ್ದಿದ್ದು ಮನುಷ್ಯ? ಮುಂದೆ ಏನಾಗುತ್ತೋ, ನನ್ನ ಬಾಬೆಲ್ ಸಾಮ್ರಾಜ್ಯ, ಆಮೇನ್, ನನ್ನ ಮಗ ನೆಕ್ಸ್ಟ್ ನನ್ನ ಮಗ ಆಗ್ತಾನೆ ಇಲ್ವ, ನನ್ನ ಮಗ ಮೊಮ್ಮಗ ಇಲ್ಲ ಬೇರೆ ಸಾಮ್ರಾಜ್ಯ ಬರ್ತೈತೇನೋ. ಯಾಕಂದ್ರೆ ನಾನು ಅಸೀರಿಯ ರಾಜನನ್ನ ಗೆದ್ದು ಅವನು ಮಹಾರಾಜನಾಗಿದ್ದ, ಅವನನ್ನು ಸೋಲಿಸಿ ನಾನು ಮಹಾರಾಜ ಆದೆ. ನನ್ನ ಕೈಯಲ್ಲಿ ಇಡೀ ಪ್ರಪಂಚದ ಕಂಟ್ರೋಲ್ ಇದೆ. ಎಲ್ಲ ಸಂಪತ್ತು, ಕುರಿ, ದನ, ಮೇಕೆ, ಮನುಷ್ಯರು, ನರಪ್ರಾಣಿಗಳು ನನ್ನ ಕಂಟ್ರೋಲಲ್ಲಿದೆ. ಪ್ರತಿ ನರಪ್ರಾಣಿ, ಮನುಷ್ಯರು, 120 ದೇಶಕ್ಕೆ ನಾನೇ ಮಹಾರಾಜ, ಸೂಪರ್ ಕಿಂಗ್. ಹೇಳಿ ಎಲ್ಲರೂ. ಅಮೇರಿಕ ಏನ್ ಹೇಳಿದ್ರೆ ಅದೇ. ಇವಾಗ ಡೌನ್ ಆಗಿದೆ ಬಿಡಿ ಅಮೇರಿಕ ಏನ್ ಹೇಳ್ಬಿಟ್ರೆ ಅದೇ. ಅಮೇರಿಕ ಒಂದು ಮಾತು ಹೇಳ್ಬಿಟ್ರೆ ಯಾರು ಮಾತಾಡಲ್ಲ. ಹಂಗೆ ಆ ಕಾಲದಲ್ಲಿ ಫಸ್ಟ್ ಸಾಮ್ರಾಜ್ಯ ಐಗುಪ್ತ ಆದ್ಮೇಲೆ ಅಸೀರಿಯ ಸಾಮ್ರಾಜ್ಯ ಆದ್ಮೇಲೆ ದೇವರು ನೆಬೂಕದ್ನೆಚ್ಚರನಿಗೆ ಬಾಬಿಲೋನ್ ಸಾಮ್ರಾಜ್ಯ ಕೊಡ್ತಾನೆ. ಅದನ್ನ ಬೈಬಲ್ ಸಿಂಹ ಅಂತ ಹೇಳ್ತದೆ. ಏನಂತ ಹೇಳ್ತದೆ? ಅಥವಾ ಬಂಗಾರದ ತಲೆ ಅಥವಾ ಬಾಬೇಲ್ ಸಾಮ್ರಾಜ್ಯ. ಬಾಬೇಲಿಂದಲೇ ಪ್ರಪಂಚಕ್ಕೆಲ್ಲ ಪಾಪ, ಅಶುದ್ಧ, ಅಸಹ್ಯ, ಅನ್ಯಾಯ, ಮೋಸ, ಅಶೋಧವಾದದ್ದು, ಕೆಟ್ಟದ್ದಾದದ್ದು, ಅನ್ಯಾಯವಾದದ್ದು, ವಿಗ್ರಹ ಆರಾಧನೆ, ಮೋಸ, ನರಬಲಿ, ಪ್ರಾಣಿ ಬಲಿ, ಅಸಹ್ಯ ಕಾರ್ಯಗಳು ಬಾಬೇಲಿಂದಲೇ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಆಗಿದೆ. ನಾನು ಅಸೀರಿಯ ರಾಜ್ಯವನ್ನ ಜಯಿಸಿ ಮಹಾರಾಜ ಆಗಿದ್ದೀನಿ. ನನ್ನನ್ನು ಯಾರಾದ್ರೂ ಜಯಿಸಿ ಮಹಾರಾಜ ಆಗ್ಬಿಡ್ತಾರೇನೋ, ಈ ಬಾಬೆಲ್ ಸಾಮ್ರಾಜ್ಯ ಮುಳುಗೋಗುತ್ತೇನೋ, ನನ್ನ ನಂತರ ನನ್ನ ಮಗಗೆ ಸಿಕ್ಕತೋ ಇಲ್ವೋ ಅಂತ ಕಳವಳಗೊಂಡು ಮಲಗಿದ್ನಂತೆ. ಸಿಗ್ತಾ ಇಲ್ಲ ಆ ವಾಕ್ಯ. ನಾನು ಅವಾಗಲೇ ಕಾಲವರ ಹಿಂದೆನೆ ಆ ಮಾತು ಹೇಳ್ಬಿಟ್ಟೆ ನಿಮ್ಗೆ. ಇವಾಗ ಆ ವಾಕ್ಯ ನಿಮ್ಗೆ ಸಿಕ್ಬಿಡ್ತು. ಅಲ್ಲೆಲೂಯಾ. ಓದಿ. ಗೋಚರ ಮಾಡಿದ್ದಾನೆ. ನಾನು ಎಲ್ಲ ಜೀವಂತರಿಗಿಂತ ಹೆಚ್ಚು ಬುದ್ಧಿಯುಳ್ಳವನೆಂತಲ್ಲ. ಕನಸಿನ ಅಭಿಪ್ರಾಯವು ಆತನಿಗೆ ಗೋಚರವಾಗಿ ನಿನ್ನ ಮನಸ್ಸಿನ ಯೋಚನೆಯ ವಿಷಯವು ನಿನಗೆ ತಿಳಿದು ಬರಲಿ ಎಂದು ಈ ರಹಸ್ಯವು ನನಗೆ ವ್ಯಕ್ತವಾಗಿದೆ. ರಾಜನೇ, ನೀನು ಕಂಡದ್ದು ಆಹಾ ಅದ್ಭುತ ಪ್ರತಿಮೆ. ಸಾಕು. 2ನೇ 31ನೇ ವಚನ ನಾನು. ಹಲ್ಲೆಲೂಯಾ. ಇಲ್ಲಿ ತನಕ ರಾಜ ನೀನು ಕಂಡಿದ್ದು ಕನಸು ಯಾರು ಹೇಳಕ್ಕಾಗಲ್ಲ. ಯಾವ ಮನುಷ್ಯರು, ದೇವರುಗಳು ಹೇಳಕ್ಕಾಗಲ್ಲ. ಯಾವ ಶಾಸ್ತ್ರಿ, ಜ್ಯೋತಿಷರು, ಮಂತ್ರವಾದಿ, ಗಿಣಿಶಾಸ್ತ್ರ, ಕೈ ನೋಡೋರು, ಅಸ್ತ್ರರೇಖ ಹೇಳೋರು ಯಾರು ಹೇಳಕ್ಕಾಗಲ್ಲ. ರಾಜ ಸಾರಿ, ನೀನ್ ತತ್ತರಗೊಂಡಿದೀಯ, ಕಳವಳಗೊಂಡಿದೀಯ. ಪರಲೋಕ ದೇವರು ನನಗೆ ಗೋಚರಪಡಿಸಿದ್ದಾನೆ, ಅದರಿಂದ ನಾನು ಕೂಡ ಹೇಳಕ್ಕಾಗ್ತಾ ಇರೋದು. ನೋಡಿ, ಇಲ್ಲಿ ದೇವ್ರ ಮಹಿಮೆ ಬರ್ತಾ ಇದೆ. ಯಾರಿಗೆ ಮಹಿಮೆ ಬರ್ತಾ ಇದೆ? ಆ ಕನಸು ಅರ್ಥ ಆ ಜ್ಯೋತಿಷರು ಹೇಳ್ಬಿಟ್ಟಿದ್ರೆ ದಾನಿಯೇಲ್ ದೇವ್ರಿಗಾಗ್ಲಿ ಏನು ಇರ್ತಾರೆ, ಏನೇನು ವ್ಯಾಲ್ಯೂನೇ ಇಲ್ಲ. ಆಮೇನ್. ದೇವರು ಒಂದೊಂದು ಕೂಡ ಒಂದೊಂದು ಸಮಯ ಇಟ್ಟಿರ್ತಾನೆ. ನಿಮಗೂ ಕೂಡ ಅಷ್ಟೇ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ಟು ಜೀಸಸ್. ಹಲ್ಲೆಲೂಯಾ. ಆಮೇನ್. ನೆಕ್ಸ್ಟ್ ಓದಿ. ಕನಸಿನ ಅರ್ಥ. ಕನಸು ಯಾವುದು ಅಂತ ಫಸ್ಟ್ 2ನೇ ಅಧ್ಯಾಯ 31ರಿಂದ 36 ಕನಸು ಏನು, ಆ ಕನಸಲ್ಲಿ ಏನು ಬಿತ್ತು, ಕನಸಲ್ಲಿ ಏನು ಕಂಡ, ಅದು ಹೆಂಗಿತ್ತು, ಅದು ಎಷ್ಟೆಷ್ಟು ಕಲರ್ ಇತ್ತು, ಏನೇನು ಲೋಹಗಳಿಂದ ತುಂಬಿತ್ತು, ರಹಸ್ಯ ಏನು, ರಹಸ್ಯ ಕೆಳಗಡೆ ಸ್ಟಾರ್ಟ್ ಆಗುತ್ತೆ. ಆ ಕನಸು ನೋಡೋಣ. ಓದಮ್ಮ. ರಾಜನೇ, ನೀನು ಕಂಡದ್ದು ಅದ್ಭುತ ಪ್ರತಿಮೆ, ತಳತಳ ಅಂತ ಹೊಳೆಯೋ ಪ್ರತಿಮೆ, ವಿಚಿತ್ರವಾಗಿದೆ. ಈ ತರ ಗೊಂಬೆ, ಈ ತರ ವಿಗ್ರಹ, ಈ ತರ ಸ್ಟ್ಯಾಚ್ಯೂಸ್ ಈ ಪ್ರಪಂಚದಲ್ಲಿ ನೀನು ನೋಡಿಲ್ಲ. ಈ ಪ್ರಪಂಚದಲ್ಲಿ ನೀನು ನೋಡಿಲ್ಲ. ಆ ದೊಡ್ಡ ಪ್ರತಿಮೆ ಭಯಂಕರವಾಗಿ
ಕಾಣಿಸಿತು. ಹೆಂಗಿತ್ತು ಆ ಪ್ರತಿಮೆ? ಭಯಂಕರ. ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ಈ ಲೋಕದ ರಾಜರು, ರಾಜಕಾರಣಿಗಳು, ಅವರ ಮಾತುಗಳು, ಅವರ ಆಡಳಿತ, ಅವರ ಒಂದು ವೈಖರಿ, ಮನುಷ್ಯರಿಗೆ ಆ ಸಾಮ್ರಾಜ್ಯಗಳು, ದೇವರ ರಾಜ್ಯ ಶಾಶ್ವತ. ಹೇಳಿ ಎಲ್ಲರೂ. ಇವೆಲ್ಲ ಮನುಷ್ಯರ ಆಳ್ವಿಕೆ ಮಾಡ್ತಾ ಇರೋದು ಇವಾಗಲೂ. ನೋಡಿ, ನೀವು ಮುಂದೆ ಕೇಳೋ ಕನಸು, ಆ ಕನಸಲ್ಲಿರೋ ಗೌರ್ಮೆಂಟು ಇವಾಗಲೂ ಕೂಡ ನಡೀತಾ ಇದೆ. ಈಗಲೂ ಕೂಡ ಅದೆಲ್ಲವರೆಗೂ ಇರ್ತದೆ ಅಂದರೆ ಈ ಕನಸಲ್ಲಿರೋ ಅಧಿಕಾರಿಗಳು, ಅಧಿಕಾರ, ಸಾಮ್ರಾಜ್ಯ, ಯೇಸು ಕ್ರಿಸ್ತು 1000 ವರ್ಷ ಆಳ್ವಿಕೆ ಆಗುವವರೆಗೂ ಈ ಕನಸು ನಡೀತದೆ. ಈ ಕನಸು ನಡೀತದೆ. ದಾನಿಯೇಲನಿಗೆ ಈ ಕನಸು ಬಿದ್ದು 3000 ವರ್ಷ ಆಗಿದೆ. ಎಷ್ಟು ಸಾವಿರ ವರ್ಷ? ಈ ಅದ್ಭುತ ಪ್ರತಿಮೆ ಅಂತ ಕೇಳಿದ್ರಲ್ಲ, ಆ ಪ್ರತಿಮೆಯಲ್ಲಿ ಈಗಿರೋ ಗೌರ್ಮೆಂಟ್ಗಳು ಕೂಡ ಐತೆ. ಈಗಿರೋ ಗೌರ್ಮೆಂಟ್ ಕೂಡ ಇದೆ. ಈಗ ನಡೀತಾ ಇರೋ ಗೌರ್ಮೆಂಟು, ಈಗ ನಡೀತಾ ಇರೋ ರೂಲ್ಗಳು, ಈಗ ನಡೀತಾ ಇರೋ ಸೆಕ್ಷನ್ಗಳು ಎಲ್ಲ ಅದರಲ್ಲಿ ರಹಸ್ಯ ಅಡಗಿದೆ. ಓದು, ಕಂಟಿನ್ಯೂ ಮಾಡಿ. ಆ ಪ್ರತಿಮೆಯ ತಲೆಯು ಅಪರಂಜಿ ರಾಜ. ಅಪರಂಜಿ ಅಂದ್ರೆ ಬಂಗಾರ. ಕೆಳಗಡೆ 37ನೇ ವಚನದಲ್ಲಿ ಆ ಪ್ರತಿಮೆ ಅಂದ್ರೆ ಏನು, ಆ ಬಂಗಾರ ಅಂದ್ರೆ ಏನು, ಆ ತಲೆ ಅಂದ್ರೆ ಏನು ಹೇಳ್ತಾನೆ. ರಾಜ, ನೀನು ಕಂಡ ಪ್ರತಿಮೆ, ನೀನು ಕಂಡ ವಿಗ್ರಹ, ನೀನು ಕಂಡ ಸ್ಟ್ಯಾಚ್ಯೂ ತಲೆ ಬಂಗಾರದ್ದು. ತಲೆ ಏನು? ಆಮೇಲೆ ಎದೆ ತೋಳುಗಳು ಬೆಳ್ಳಿ. ರಾಜ ಎದೆ ತೋಳು. ನನ್ನ ನೋಡಿ, ಇಲ್ಲಿಗಾಯ್ತು, ಇಲ್ಲಿಗೇನಾಯ್ತು? ಇದು ಬಂಗಾರ. ಇದು ಯಾವುದು? ಎದೆ ತೋಳು ಅಂದ್ರೆ ನೋಡಿ ಇಷ್ಟೇ. ಎಷ್ಟು? ಇದನ್ನ ಏನಂತ ಇದ್ದಾನೆ? ಬೆಳ್ಳಿ. ನೆಕ್ಸ್ಟ್ ಹೊಟ್ಟೆ ಸೊಂಟ ನೋಡಿ. ಇಲ್ಲಿಂದ ನನ್ನ ಕೈಲಿ ನೋಡಿ, ಇಲ್ಲಿದೆಯಾ? ಹೊಟ್ಟೆ ಇಲ್ಲಿಂದ ಸೊಂಟವರೆಗೂ ಏನಿದೆ? ತಾಮ್ರ, ಬಂಗಾರ, ಬೆಳ್ಳಿ, ತಾಮ್ರ. ಆಮೇಲೆ ಕಾಸ್ಟ್ಲಿ ಯಾವುದು ಇದ್ರಲ್ಲಿ? ತಾಮ್ರಕ್ಕಿಂತ ಕಾಸ್ಟ್ಲಿ ಯಾವುದು? ಬೆಳ್ಳಿ. ಹೇಳಿ ಎಲ್ಲರೂ ಜೋರಿಗೆ. ಕಬ್ಬಿಣಕ್ಕಿಂತ ಕಾಸ್ಟ್ಲಿ ಯಾವುದು? ತಾಮ್ರ. ಅಲ್ಲೆಲೂಯ್ಯ. ನೋಡಿ ಹೆಂಗೆ ಹೇಳ್ಕೊಂಡು ಬರ್ತಾನೆ, ನೋಡ್ಕೊಳ್ಳಿ ಸ್ವಲ್ಪ. ಅದು ಏನಕ್ಕೆ ಆ ಥರ ಕಾಸ್ಟ್ಲಿಯಿಂದ ಕಡಿಮೆ ಮಾಡ್ಕೊಂಡು ಬರ್ತಾನೆ, ಅದು ಕೂಡ ಅರ್ಥ ಇದೆ. ಓದಿ. ಹೆಜ್ಜೆಗಳು ಕಬ್ಬಿಣ. ಹೆಜ್ಜೆಗಳ ಕಾಲುಗಳು ಕಬ್ಬಿಣ. ಹೆಜ್ಜೆ ಬೆರಳುಗಳು ಕಬ್ಬಿಣ ಮತ್ತು ಮಣ್ಣು ಮಿಶ್ರಣ, ಜೇಡಿ ಮಣ್ಣು. ಕರೆಕ್ಟಾ? ಅಲ್ಲೆಲೂಯ್ಯ. ಇದು ನಿನಗೆ ಬಿದ್ದಿರೋ ಕನಸು. ಈಗ ಅದರ ಅರ್ಥ ಹೇಳ್ತೀನಿ, ಕೇಳು ರಾಜ. ಎಷ್ಟನೇ ವಚನ? 31ರಿಂದ 36ವರೆಗೂ ಕನಸಿನ ಅರ್ಥ ಹೇಳ್ತಾನೆ. ಕನಸಿನ ದರ್ಶನದ ಅರ್ಥ ಹೇಳ್ತಾನೆ. ಓದಮ್ಮ, ಕಂಟಿನ್ಯೂ ಮಾಡು. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ 4 ಲೋಹಗಳಿತ್ತು. 4 ಲೋಹಗಳಾದ್ಮೇಲೆ ಒಂದು ಗುಂಡು ಬಂತು. ಅದು ಯಾರ ಕೈ ಸೋಕ್ದಿರ ಬಂತು. ಅದು ಬೆಟ್ಟದೊಳಗಿಂದ ಬಂತು. ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಪಡೆದು ಚೂರು ಚೂರು ಮಾಡಿತು. ಅಲ್ಲೆಲೂಯ್ಯ. ಈ ಹೆಜ್ಜೆ ಕಬ್ಬಿಣ, ಮಣ್ಣು, ಬೆರಳುಗಳು ಅಂತ ಕೇಳಿದ್ರಲ್ಲ. ನೀವು ಹೋದ್ವಾರ ಒಂದು 4-5 ವಾರಗಳ ಹಿಂದೆ 10 ತಲೆಗಳಂತ ಕೇಳಿದ್ರ, 10 ಬೆರಳುಗಳಂತ ಕೇಳಿದ್ರ? ಅಲ್ಲೆಲ್ಲಿ ಕೇಳಿದ್ರ ಇಲ್ವಾ? ಅದು ರಹಸ್ಯ. ಏನಂದ್ರೆ ಈ 10 ಸಾಮ್ರಾಜ್ಯ, 10 ರಾಜರು ಆಂಟಿ ಕ್ರೈಸ್ಟ್, ಕ್ರಿಸ್ತು ವಿರೋಧಿಗೆ ತನ್ನ ಅಧಿಕಾರವನ್ನ, ತನ್ನ ಸಾಮರ್ಥ್ಯವನ್ನು ಅವನು ಕೊಟ್ಬಿಟ್ಟು, ನೀನು ನಮ್ಮನ್ನ ಈ ದೇಶವನ್ನ ಕಂಟ್ರೋಲ್ ಮಾಡಂತ ಕ್ರಿಸ್ತು ವಿರೋಧಿಗೆ ದೇವರು 7 ವರ್ಷ ಈ ಲೋಕವನ್ನ ಬಿಟ್ಕೊಡ್ತಾನೆ. ಭೂಮಿಯನ್ನ, ಮನುಷ್ಯರನ್ನ ಕಂಟ್ರೋಲ್ಗೆ, ಅವನ ಕಂಟ್ರೋಲ್ಗೆ.
ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ಲಾಸ್ಟ್ ಸಾಮ್ರಾಜ್ಯ. ಆಂಟಿ ಕ್ರೈಸ್ಟ್ ಸಾಮ್ರಾಜ್ಯ ಆದ್ಮೇಲೆ ಆ ಗುಂಡು, ಆ ಕಲ್ಲು, ಆ ಗುಂಡು ಕಲ್ಲು ಬಂದು ಆ ಬೆರಳುಗಳನ್ನ ದೊಬ್ಬಿ ಧ್ವಂಸ ಮಾಡಿ ಧೂಳು ಧೂಳು ಮಾಡಿ ಪುಡಿ ಪುಡಿ ಮಾಡಿ ನೆಟ್ಟಗೆ ನಿಲ್ತೈತೆ. ಆ ಗುಂಡು ಯಾರಂದ್ರೆ, ಆ ಕಲ್ಲು ಯಾರಂದ್ರೆ ಯೇಸು ಕ್ರಿಸ್ತನ ರಾಜ್ಯ, ಪರಲೋಕ ರಾಜ್ಯ. ಯೇಸು ಕ್ರಿಸ್ತನೇ ಆ ರಾಜ. ಓದಿ ಕೆಳಗಡೆ ಸಿಗ್ತೈತೆ. ಕಮಾನ್. ಆಗ ಆ ಕಬ್ಬಿಣ ಮಣ್ಣು, ಆ ತಾಮ್ರ, ಆ ಬೆಳ್ಳಿ ಬಂಗಾರಗಳೆಲ್ಲವೂ ಆ ಪುಡಿ ಪುಡಿಯಾಗಿ ಎಲ್ಲ ಪುಡಿ ಪುಡಿ ಆಗೋದು. ನೀವು ಹೇಳಿ, ನನಗೆ ಉತ್ತರ ಕೊಡಿ. ನೆಬೂಕದ್ನೆಚ್ಚರ ಯಾವ ಸಾಮ್ರಾಜ್ಯಕ್ಕೆ ಸೇರಿದನು? ನೆಬೂಕದ್ನೆಚ್ಚರ ಯಾವ ಸಾಮ್ರಾಜ್ಯಕ್ಕೆ ಸೇರಿದನು? ಬಾಬೇಲ್. ಇಲ್ಲಂದ್ರೆ ನಿಮ್ ಕೆಳಗಡೆ ಅರ್ಥ ಆಗಲ್ಲ. ಬೆಳ್ಳಿ ಅಂದ್ರೆ ಏನು, ಬಂಗಾರ ಅಂದ್ರೆ ಏನು, ತಾಮ್ರ ಅಂದ್ರೆ ಏನು, ಕಬ್ಬಿಣ ಅಂದ್ರೆ ಏನು, ಮಣ್ಣು ಕಬ್ಬಿಣ ಮಿಶ್ರಿತ ಅಂದ್ರೆ ಏನು ಗೊತ್ತಾಗಲ್ಲ ನಿಮ್ಗೆ. ಆಮೇನ್. ಕೆಳಗಡೆ ಹೇಳ್ತಾರೆ ನೋಡಿ ಅರ್ಥದ ವಿವರಣೆ. ಆ ಕಬ್ಬಿಣ ಮಣ್ಣು, ಆ ತಾಮ್ರ, ಬೆಳ್ಳಿ ಬಂಗಾರಗಳೆಲ್ಲವೂ ಎಲ್ಲ ಪುಡಿ ಪುಡಿ ಆಗೈತು. ಹಲ್ಲೆಲೂಯಾ. ಯಾವ ಬಾಬಿಲೋನ್ ಸಾಮ್ರಾಜ್ಯನೂ ಇಲ್ಲ, ಮೇದಿಯ ಪೆರ್ಸಿಯ ಸಾಮ್ರಾಜ್ಯ ಇಲ್ಲ, ಗ್ರೀಕ್ ಸಾಮ್ರಾಜ್ಯ ಇಲ್ಲ, ರೋಮ್ ಸಾಮ್ರಾಜ್ಯ ಇಲ್ಲ, ರೀಪಾಮ್, ರೋಮ್ ಎಂಪೈರ್, ವೆಸ್ಟ್ ರೋಮ್, ಈಸ್ಟ್ ರೋಮ್. ಎರಡು ಕಾಲಗಳು ಕಬ್ಬಣ ಅಲ್ವಾ ಅದು? ಎರಡು ಕಾಲಗಳು ಕಬ್ಬಣ ತಾನೆ. ಆಮೇಲೆ 10 ಬೆರಳುಗಳು, 10 ಸಾಮ್ರಾಜ್ಯ, 10 ರಾಜರು. ಇನ್ನು ಆಳ್ವಿಕೆ ಮಾಡದೇ ಇರೋ, ಇನ್ನು ಅಧಿಕಾರ ಹೊಂದಿರೋ 10 ರಾಜರು ಅಂತ ನೀವು ಓದಿದ್ರಿ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯದಲ್ಲಿ. ಎಷ್ಟನೇ ಅಧ್ಯಾಯ? ಇವೆಲ್ಲ ಗಮನ ಇದ್ದು ಕೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತೈತೆ. ಪ್ರಕಟಣೆ ಗ್ರಂಥ ಅರ್ಥ ಆಗ್ಬೇಕಂದ್ರೆ ದಾನಿಯೇಲ ಓದ್ಬೇಕು, ದಾನಿಯೇಲ ಅರ್ಥ ಆಗ್ಬೇಕಂದ್ರೆ ಪ್ರಕಟಣೆ ಗ್ರಂಥ ಓದ್ಬೇಕು. ಎರಡು ಮಿಕ್ಸ್ ಮಾಡಿ ಓದಿದ್ರೆ ಎರಡು ಗ್ರಂಥಗಳು ನಿಮ್ಗೆ ಅರ್ಥ ಆಗೋದು. ಇಲ್ಲಂದ್ರೆ ದಾನಿಯೇಲನು ಅರ್ಥ ಆಗಲ್ಲ, ಪ್ರಕಟಣೆ ಗ್ರಂಥನೂ ಅರ್ಥ ಆಗಲ್ಲ. ಆಮೆನ್. ಹಲ್ಲೆಲೂಯಾ. ಪುಡಿ ಪುಡಿಯಾಗಿ, ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಒಟ್ಟಿನಂತಾದವು. ಆ ಗಾಳಿಗೆ ತೂರಿಕೊಂಡು ಹೋಗಲು ಆ ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಆ ಪ್ರತಿಮೆಗೆ ಬಡಿದ ಆ ಅದರ ಅರ್ಥ ಏನು ಗೊತ್ತಾ? ಈ ಲೋಕ, ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಅಲೆ, ಆಕಾಶ, ಅಲೆ, ಭೂಮಿ, ಸಾಮ್ರಾಜ್ಯಗಳು, ಮನುಷ್ಯ ಎಲ್ಲ ಕೊಲಾಪ್ಸ್ ಆಗ್ಬಿಟ್ಟಿದೆ ಸೆಕೆಂಡ್ ಕಮಿಂಗ್ ಅಲ್ಲಿ. ಎಲ್ಲರಿಗೂ ಇದು ಸೆಕೆಂಡ್ ಕಮಿಂಗ್ ಅಲ್ಲಿ ಜರುಗೋದನ್ನ ಮಾತಾಡ್ತಾ. ಎರಡನೇ ಬರೋಣ ರಹಸ್ಯವನ್ನು ಕುರಿತು ಇಲ್ಲಿ ಮಾತಾಡ್ತಾ ಇದ್ದಾನೆ. ಈ ವಾಕ್ಯದಲ್ಲಿ ಎರಡನೇ ಬರೋಣ ಇದೆ. ಎರಡನೇ ಬರೋಣದಲ್ಲಿ ಯೇಸು ಕ್ರಿಸ್ತನ ಈ ಭೂಮಿಗೆ ಬರ್ತಾನೆ. ಈ ಭೂಮಿಗೆ ಬರ್ತಾನೆ. ಅರ್ಮೆಗದೋನಿ ಯುದ್ಧ ನಡೀತೈತೆ. ಕ್ರಿಸ್ತು ವಿರೋಧಿ ಸುಳ್ಳು ಪ್ರವಾದಿ ಜೀವಂತ ಸಹಿತವಾಗಿ ಹಿಡಿದು ಸೋತೋಗಿ ಜೀವಂತ ಸಹಿತವಾಗಿ ಹಿಡಿದು ನರಕದಲ್ಲಿ ಆಗ್ತಾನೆ ಅವರನ್ನ. ಯೇಸು ಕ್ರಿಸ್ತನ ಈ ಭೂಮಿಯನ್ನ 1000 ವರ್ಷ ಆಳ್ವಿಕೆ ಮಾಡ್ತಾನೆ. ಎಷ್ಟು ವರ್ಷ? ಇಲ್ಲಿರೋ ಗುಂಡು ಕಲ್ಲು ಯಾರು? ಯೇಸು ಕ್ರಿಸ್ತನ ರಾಜ್ಯ 1000 ವರ್ಷ ಆಳ್ವಿಕೆ. ಆಮೆನ್. ಹಲ್ಲೆಲೂಯಾ. ಪ್ರತಿಮೆಗೆ ಬಡಿದ ಆ ಬಂಡೆಯು ಆ ಮಹಾಪರ್ವತವಾಗಿ ಆ ಲೋಕದೆಲ್ಲ ತುಂಬಿಕೊಂಡಿತು. ಎಲ್ಲೆಲ್ಲಿ ಆ ಬಂಡೆ ಎಲ್ಲೆಲ್ಲ ತುಂಬಿಕೊಂತು? ಇಡೀ ಪ್ರಪಂಚವನ್ನೇ ಆಳ್ತೈತೆ. 120 ದೇಶಗಳಿಗೆ ಕನಸನ್ನು ತೋರಿಸುವಾಗ ಯಾರ ರಾಜ? ನೆಬೂಕದ್ನೆಚ್ಚರನಲ್ವಾ? ನೆಬೂಕದ್ನೆಚ್ಚರ ಅಂತ ಹೇಳಿ ನೆಬೂಕದ್ನೆಚ್ಚರನು. ಹಲ್ಲೆಲೂಯಾ. ಆದ್ರೆ ಎಲ್ಲಾ ಸಾಮ್ರಾಜ್ಯಗಳನ್ನ ಪುಡಿ ಪುಡಿ ಮಾಡಿದ ಯೇಸು ಕ್ರಿಸ್ತನು ಪರಲೋಕ ರಾಜ್ಯ ಈ ಭೂಮಿ ಎಲ್ಲ ತುಂಬಿಕೊಂಡು 1000 ವರ್ಷ ರೂಲಿಂಗ್ ಮಾಡ್ತಾನೆ. ಎಷ್ಟು ವರ್ಷ? 1000 years. ಆಮೇಲೆ ನಿತ್ಯತ್ವ, ಆಮೇಲೆ ನ್ಯಾಯ ತೀರ್ಪು, ಎಂಡ್ ಟೈಮ್ ಜಡ್ಜ್ಮೆಂಟು, ಆಮೇಲೆ ನಿತ್ಯತ್ವ, ಆಮೇಲೆ ಇದ್ಯಾವುದು ಇರಲ್ಲ. ಹಲ್ಲೆಲೂಯಾ. ಕನಸು ಇದೆ. ರಜಾ ಕನಸಿದೆ. ಏನಂದ್ರೆ ಕನಸಿನ ಅರ್ಥ ನೀನ್ ಕಂಡಲ್ಲ. ತಲೆ ಏನು? ಬಂಗಾರದ ಪ್ರತಿಮೆ. ತಲೆ ಏನು? ಅಪರಂಜಿ. ಓದು. ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆನು. ಅರಸೇ, ನೀನು ರಾಜಾಧಿರಾಜ, ಪರಲೋಕ ದೇವರು ನಿನಗೆ ರಾಜ್ಯ, ಬಲ, ಪರಾಕ್ರಮ, ವೈಭವಗಳನ್ನು ದಯಪಾಲಿಸಿದ್ದಾನೆ. ಬಾಬಿಲೋನ್ ಸಾಮ್ರಾಜ್ಯದ ಒಡೆಯ ಯಾರು? ನೆಬೂಕದ್ನೆಚ್ಚರನು.
ನೆಬೂಕದ್ನೆಚ್ಚರನಿಗೆ ಎಲ್ಲಾ ದೇಶದ ಮನುಷ್ಯರನ್ನ, ಪ್ರಾಣಿಗಳನ್ನ, ಕುರಿ ದನಗಳನ್ನ, ಮನುಷ್ಯರನ್ನ ಕಂಪ್ಲೀಟ್ ಅಂಡರ್ಗೆ ಕೊಟ್ಟಿದ್ದಾನಂತ ಹೇಳ್ತಾ ಇದೆ ನೋಡಿ. ಹಾಗಾದ್ರೆ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ ನೆಕ್ಸ್ಟ್, ಅದಾದ್ಮೇಲೆ ಗ್ರೀಕ್ ಸಾಮ್ರಾಜ್ಯ, ಅದಾದ್ಮೇಲೆ ರೋಮ್ ಸಾಮ್ರಾಜ್ಯ, ಅದಾದ್ಮೇಲೆ ರಿಫಾರ್ಮ್ ರೋಮ್ ಸಾಮ್ರಾಜ್ಯ, ಅದಾದ್ಮೇಲೆ ಪರ್ಪರಸ್ ಸಾಮ್ರಾಜ್ಯ, ಅದಾದ್ಮೇಲೆ ಇಂಗ್ಲೆಂಡ್ ಸಾಮ್ರಾಜ್ಯ, ಅದಾದ್ಮೇಲೆ ಅಮೆರಿಕ ಸಾಮ್ರಾಜ್ಯ. ಎಲ್ಲ ಒಂದಾದ್ಮೇಲೆ ಒಂದು ಕೊಡ್ತಾ ಇರೋದು ಯಾರು? ಪರಲೋಕದ ದೇವರು. ಯಾರು? ಹಾಗಾದ್ರೆ ದಾನಿಯೇಲನಿಗೆ ಇದು ನಾನು ಕಟ್ಟಿರೋ ಬಾಬಿಲು, ನನ್ನ ಸಾಮರ್ಥ್ಯದಿಂದ. ಆ 4ನೇ ಅಧ್ಯಾಯದಲ್ಲಿ ಆ ಮಾತು ಕೂಡ ನಿಮ್ಗೆ ಸಿಗ್ತೈತಿ. 4ನೇ ಅಧ್ಯಾಯದಲ್ಲಿ ಆ ಮಾತು ಕೂಡ ನಿಮ್ಗೆ ಸಿಗ್ತೈತಿ. ನಾನು ಕಷ್ಟಪಟ್ಟು ನಾನು ಕಟ್ಟಿರೋದು. ಮೇನ್ ಜಿಯೋ ಓನರ್ ಯಾರು? ಅಂಬಾನಿ. ಅವನೇನು ಅನ್ಕೊಂತಾನಂತೆ? ಜಿಯೋ ಸಾಮ್ರಾಜ್ಯನ ಕಟ್ಟಿರೋದು ನಾನು. ಅವನಿಗೆ ಯಾರ ಅಧಿಕಾರ? ಅಷ್ಟೆಲ್ಲ ದುಡ್ಡು ರಹಸ್ಯ ಕೊಟ್ಟಿರೋದು ಈ ಪರಲೋಕದ ದೇವರು. ಹಂಗೆ ದಾನಿಯೇಲ ಕೂಡ ನೆಬೂಕದ್ನೆಚ್ಚರನು ಕೂಡ ಹಂಗೆ ಅನ್ಕೊಂಡಿದ್ದ. ಅದಕ್ಕೆ ದಾನಿಯೇಲ ಮೂಲಕ ದೇವ್ರು ಏನ್ ಹೇಳ್ತಾ ಇದ್ದಾನೆ? ಇದೆಲ್ಲ ಪರಲೋಕದ ದೇವ್ರು ನೀನು ಕೊಟ್ಟಿರೋದು, ನೀನು ಕೊಚ್ಕೊಂಬೇಡ, ಸುಮ್ಮನೆ ಏನು. ಏನಂದ್ಬಿಟ್ಟ? ನೀನೇನು ಇಷ್ಟು ದಿನದಿಂದ ನಾನು ಸಂಪಾದಿಸೋದು, ನಾನು ಕೊಂಡಿರೋದು, ನಾನು ಮಾಡಿರೋದು, ನಾನು ಕಷ್ಟಪಟ್ಟು ರಾತ್ರಿ ಸುಖ ಒಳ್ಳೆ ಚೆನ್ನಾಗಿ ತಿಂದಿರ, ಓಟಿ ಟೂಟಿ ಮಾಡಿ ಮ್ಯಾನ್ ಅಂತ ಅನ್ಕೊಂತೀಯಾ? ಅಲ್ಲಲ್ಲ, ನೀನು ಪರಲೋಕ ದೇವರು ಕೊಟ್ಟಿರೋದು, ಹುಷಾರ್ ಅಂತ ಅದರ ಅರ್ಥ. ಆಮೇಲೆ ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳನ್ನು, ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಡುವಂತೆ ಮಾಡಿದ್ದಾನೆ. ಆ ತಲೆ ಯಾರು ಅಂತ ಹೇಳಿದ್ರು? ದಾನಿಯೇಲ ದೇವರು. ದಾನಿಯೇಲನಿಗೆ ದಾನಿಯೇಲನು ರಾಜನಿಗೆ ಏನಂತ ಹೇಳಿದ? ಆ ತಲೆ ಹೇಳಿ ಎಲ್ಲರೂ. ಸಿಗ್ತಾ ಇಲ್ವಾ ವಾಕ್ಯ? ಎಷ್ಟನೇ ವಚನದಲ್ಲಿದೆ ಅದು? 39. ನೀವಾಗ ಓದ್ತಾ ಇರೋದು ಓದಿ ಕಂಟಿನ್ಯೂ. ಆಮೇಲೆ ಎಷ್ಟನೇ ವಚನ ಅದು? ಆ ಬಂಗಾರದ ತಲೆ ನೀನೇ. ಹಾಗಾದ್ರೆ ಬಂಗಾರದ ತಲೆ ಬಾಬಿಲೋನ್ ಸಾಮ್ರಾಜ್ಯ, ಅದಕ್ಕೆ ರಾಜ ನೆಬೂಕದ್ನೆಚ್ಚರನಂದ್ರೆ ಎದೆ ಮತ್ತು ಭುಜಗಳು ಬೆಳ್ಳಿ ತಾನೆ. ಹಾಗಾದ್ರೆ ಅದು ಕೂಡ ಏನು? ಅದು ಒಂದು ರಾಜ ಇರ್ತಾನೆ, ಅದು ಕೂಡ ಒಂದು ಸಾಮ್ರಾಜ್ಯ. ಅರ್ಥ ಸಿಗ್ತಾ ಇಲ್ವಾ? ಬಂಗಾರದ ತಲೆ ನೀನಂದ್ರೆ ನೀನಾದ್ಮೇಲೆ ಬೆಳ್ಳಿ ಕನಿಷ್ಠವಾಗಿರೋ ಒಂದು ರಾಜ ಬರ್ತಾನೆ. ನಿನಗಿಂತ ಕನಿಷ್ಠವಾಗಿರೋನಂದ್ರೆ ನಿನ್ನಷ್ಟು ಸ್ಟ್ರಾಂಗ್ ಇರಲ್ಲ, ನಿನಗಿಂತ ಸ್ವಲ್ಪ ವೀಕ್ ಇರ್ತಾನೆ. ಅವನು ನಿಂತರನೆ 120 ದೇಶಗಳನ್ನ ಕಂಟ್ರೋಲ್ ಮಾಡ್ತಾನೆ. ಬಂಗಾರದ ಪ್ರತಿಮೆ ನೀನೇ. ಆ ಬಂಗಾರದ ಪ್ರತಿಮೆ ಅಂದ್ರೆ ಬಾಬಿಲೋನ್ ಸಾಮ್ರಾಜ್ಯ ನೀನೇ. ಅಲ್ಲೆಲೂಯಾ. ಏನಾಗ್ತೈತೆ ಅಂತ ಹೇಳ್ದಲ್ಲ, ನೀನು ಹೋದ್ಮೇಲೆ ಬೆಳ್ಳಿ ಸಾಮ್ರಾಜ್ಯ ಬರ್ತದೆ. ಅಲ್ಲಿ ನೋಡ್ರಿ, ನಿನಗಿಂತ ಕನಿಷ್ಠ ಅಂತ ಹೇಳ್ತಾರೆ ನೋಡಲ್ಲಿ. ಹೌದು, ನೋಡಿ ಬಾಬಿಲೋನ್ ಸಾಮ್ರಾಜ್ಯ ಆದ್ಮೇಲೆ ಏನಾಗ್ತೈತೆ? ನೀನ್ ಅಷ್ಟೇ, ನಿನ್ ಮಗ ಆದ್ಮೇಲೆ ಫಿನಿಶ್. ಅದಾದ್ಮೇಲೆ ನಿನಗಿಂತ ಸ್ವಲ್ಪ ವೀಕ್ ಆಗಿರೋ ಸಾಮ್ರಾಜ್ಯ ಬರ್ತದೆ. ಅದು ಯಾವ್ದಂತ ನಿಮ್ಗೆ ಬೈಬಲ್ ಸ್ಟಡಿಗಳಲ್ಲಿ ಕೊಟ್ಟಿದ್ದೀನಿ ನಾನು. ಮೇದಿಯ ಪೆರ್ಸಿಯ. ಹೇಳಿ ಎಲ್ಲಾರು. ಹಿಂಗಿರ್ತೈತೆ ನೋಡಿ, ಭುಜ, ಇದೊಂದು ಭುಜ, ಇದೊಂದು ಭುಜ. ಮೇದಿಯ ಪೆರ್ಸಿಯ. ಇದು ಬೆಳ್ಳಿ ಅಲ್ವಾ? ಇಲ್ಲಿಂದ ಇಲ್ಲಿವರೆಗೂ ಬೆಳ್ಳಿ ತಾನೆ. ಬೆಳ್ಳಿ. ಬಂಗಾರ ಕಾಸ್ಟ್ಲಿನ, ಬೆಳ್ಳಿ ಕಾಸ್ಟ್ಲಿನ? ಅದಕ್ಕೆ ಅಲ್ಲಿ ಕನಿಷ್ಠ ಅಂತ ಹೇಳ್ತಾರೆ. ಏನಂತ? ಸ್ವಲ್ಪ ನಿನಗಿಂತ ವ್ಯಾಲ್ಯೂ ಕಡಿಮೆ ಅಂತ. ಇವೆಲ್ಲ ಗೊತ್ತಾಗ್ತಾ? ನೀವು ಓದಿದಾಗ ತಿಳಿತಾ? ಪರಿಶುದ್ಧಾತ್ಮ ನಿನಗೂ ನನಗೆ ಹೇಳ್ಕೊಡ್ತಾರೆ. ಕನಿಷ್ಠ ಅಂದ್ರೆ ಏನು? ನಿನಗಿಂತ ಸ್ವಲ್ಪ ವೀಕ್, ಆದ್ರೆ ನೀನು ಇರಲ್ಲ, ನಿನ್ನ ಮಗನೇ ಇರಲ್ಲ, ನೀನು ಇರಲ್ಲ, ನಿನ್ನ ಮೊಮ್ಮಕ್ಕಳು ಇರಲ್ಲ, ನಿಮ್ದು ಫಿನಿಶ್ ಆಯ್ತು. ಯಾಕಂದ್ರೆ ಹೇಳ್ತಾ ಇರೋದೇನು? ಏನಾಗುತ್ತೋ ಅಂತ ಮಲಗಿನಂತ. ಏನಾಗುತ್ತೋ ಮ್ಯಾನ್
ಅಲ್ಲೆಲೂಯಾ. ಏಲಿ ಹಂಗಿದ್ದ, ಏನಾಗ್ತಿತ್ತು? ಏಲಿ ಹಂಗಿದ್ದ. ಆದ್ರೆ ಏನ್ ಹೇಳ್ದ ದೇವರು? ಸಾಮುವೇಲನ ಆರಿಸ್ಕೊಂಡ್ಬಿಟ್ಟ ಅವ್ರ ಜಾಗದಲ್ಲಿ. ಯಾರನ್ನ ಆರಿಸ್ಕೊಂಡ? ಆಮೆನ್. ಅಲ್ಲೆಲೂಯಾ. ಅದು ಏಲಿ ಕೂಡ ಕನ್ಫರ್ಮ್ ಇತ್ತು. ಪ್ರೈಸ್ ದಿ ಲಾರ್ಡ್. ಕಂಟಿನ್ಯೂ ಮಾಡಿ. ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾ? ಹಾಗೂ ಬೆಳ್ಳಿ ಅನ್ನೋದೇನು? ಒಂದು ಸಾಮ್ರಾಜ್ಯ. ಬಂಗಾರ ಅನ್ನೋದೇನು? ಒಂದು ಸಾಮ್ರಾಜ್ಯ. ತಾಮ್ರ ಅನ್ನೋದೇನು? ಒಂದು ಸಾಮ್ರಾಜ್ಯ. ಏನಾಗ್ತದೆ? ಬರ್ತಾ 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 ಸಾಮ್ರಾಜ್ಯಗಳು ಬೆಳ್ಳಿ, ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ ವೀಕ್ ಆಗ್ತಾ ಇದೆ ಇಲ್ವಾ? ಲಾಸ್ಟ್ ಎಲ್ಲಿಗೆ ಬರ್ತಾ ಇದೆ? ಮಣ್ಣು. ಎಲ್ಲಿಗೆ ಬರ್ತಾ ಇದೆ? ಮಣ್ಣೆಲ್ಲ ಆದ್ಮೇಲೆ ಎಲ್ಲ 7 ಸಾಮ್ರಾಜ್ಯಗಳು ಹೋದ್ಮೇಲೆ ಆಂಟಿ ಕ್ರೈಸ್ಟ್ ಗೌರ್ಮೆಂಟ್. ಯಾವ ಗೌರ್ಮೆಂಟು? ಹೋದ್ಮೇಲೆ 9ನೇ ಗೌರ್ಮೆಂಟೇ ಪರಲೋಕದ ಗೌರ್ಮೆಂಟು, ಹೆವೆನ್ ಗೌರ್ಮೆಂಟು. ದೇವರ ರಾಜ್ಯ ಅಂತಾರೆ. ಶಾಶ್ವತವಾಗಿರ್ತದೆ, ನಿರಂತರವಾಗಿರ್ತದೆ. ಇನ್ಮೇಲೆ ಮೇದಿಯ ಸಾಮ್ರಾಜ್ಯನೇ ಇಲ್ಲ, ಪಾರಸಿಯ ಸಾಮ್ರಾಜ್ಯನೇ ಇಲ್ಲ, ಬ್ಯಾಬಿಲೋನ್ ಸಾಮ್ರಾಜ್ಯನೇ ಇರಲ್ಲ. ಆ ರಾಜ್ಯ ಬಂದ್ಮೇಲೆ ರೋಮ್ ಸಾಮ್ರಾಜ್ಯನೇ ಇರಲ್ಲ, ಗ್ರೀಕ್ ಸಾಮ್ರಾಜ್ಯನೇ ಇರಲ್ಲ, ಐಗುಪ್ತ ಸಾಮ್ರಾಜ್ಯನೇ ಇರಲ್ಲ, ಅಸಿರಿಯ ಸಾಮ್ರಾಜ್ಯನೇ ಇರಲ್ಲ. ಹೇಳಿ, ಅಸಿರಿಯ ಸಾಮ್ರಾಜ್ಯ ಆದ್ಮೇಲೆ ಯಾವ ಸಾಮ್ರಾಜ್ಯ ಬಂದಿತ್ತು? ಬಾಬಿಲೋನ್ ಸಾಮ್ರಾಜ್ಯ. ಹೇಳ್ಕೊಟ್ಟಿದ್ದೀನಲ್ಲ ಹಳೆ ಬೈಬಲ್ ಸ್ಟಡಿಗಳಲ್ಲಿ ನಿಮಗೆ. ಬಾಬಿಲೋನ್ ಸಾಮ್ರಾಜ್ಯ. ಬಾಬಿಲೋನ್ ಸಾಮ್ರಾಜ್ಯ ಏನಕ್ಕೆ ಕನಸಲ್ಲಿ ತೋರಿಸ್ತಾ ಇದ್ದಾನೆ ದೇವರು? ಏನು ಒಂದು ರೂಪವನ್ನ ತೋರಿಸ್ತಾ ಇದ್ದಾನೆ? ಏನು ಲೋಹವನ್ನ ತೋರಿಸ್ತಾ ಇದ್ದಾನೆ ದೇವರು? ಬಂಗಾರ. ಬಂಗಾರ ಆದ್ಮೇಲೆ ಬೆಳ್ಳಿ. ಬೆಳ್ಳಿ ಸಾಮ್ರಾಜ್ಯ 2 ಕೈಗಳನ್ನ ಏನಕ್ಕೆ ಹೋಲಿಸ್ತಾ ಇದ್ದಾನೆ? ಮೇದಿಯ ಪೆರಿಸಿಯ ಸಾಮ್ರಾಜ್ಯ. ಅದಾದ್ಮೇಲೆ ತಾಮ್ರ, ಅದು ಗ್ರೀಕ್ ಸಾಮ್ರಾಜ್ಯ. ಅದಾದ್ಮೇಲೆ ಕಬ್ಬಿಣ ಸಾಮ್ರಾಜ್ಯ, ಅದು ರೋಮ್ ಸಾಮ್ರಾಜ್ಯ. ಅದಾದ್ಮೇಲೆ ಕಬ್ಬಿಣ ಮಣ್ಣು ಮಿಕ್ಸ್ ಇರ್ತದೆ, ಕಾಲುಗಳು ಕಬ್ಬಿಣ. ಆಮೇಲೆ ಅದು ಪಾರ್ಪರಸ್ ಸಾಮ್ರಾಜ್ಯ. ರೋಮ್ ಸಾಮ್ರಾಜ್ಯ 2 ಭಾಗ ಆಗುತ್ತೆ. 2 ಕಾಲುಗಳು 2 ಭಾಗ ಆಗುತ್ತೆ. 2 ಕಾಲುಗಳಲ್ವಾ? 2. ಅದು ಈಸ್ಟ್ ರೋಮ್, ವೆಸ್ಟ್ ರೋಮ್. ಈಸ್ಟ್ ರೋಮ್, ವೆಸ್ಟ್ ರೋಮ್. ರಿಫಾರ್ಮ್ ರೋಮ್ ಎಂಪೀರಿಯರ್ ಅಂತಾರೆ. ಅದು ರಿಫಾರ್ಮ್ ಅಂದ್ರೆ ಮತ್ತೆ ಅದನ್ನ ಮಾಡೋದು ಅಂತ, ಅದನ್ನ ಡಿವೈಡ್ ಮಾಡೋದು. ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ. ಹಲ್ಲೆಲೂಯಾ. ಹೌದು, ಕಂಟಿನ್ಯೂ. ಮೂರನೆಯ ರಾಜ್ಯವು ಹಾ. ಅನಂತರ 3ನೇ ರಾಜ್ಯ ಯಾವುದು ನೀವು ಹೇಳಿ? ತಾಮ್ರ, ಗ್ರೀಕ್. 4. ಅದಾದ್ಮೇಲೆ ತಾಮ್ರ ಆದ್ಮೇಲೆ ಕಬ್ಬಿಣ. ಅದೇ ಹೇಳಿ, ಅದನ್ನ ಏನಂತ ಹೇಳ್ತಾರೆ ನೋಡಿ, ಅದು ಸ್ವಲ್ಪ ಕಠಿಣವಾಗಿ ಹೇಳ್ತಾರೆ. ಮೂರನೆಯ ರಾಜ್ಯವು ಹಾ. ತಾಮ್ರದಾಗಿ ತಲೆದೋರಿ ಹಾ. ಭೂಮಂಡಲನವೆಲ್ಲ ಆಳುವುದು. ಸರಿ. 4ನೆಯ ರಾಜ್ಯವು ಹಾ. ಕಬ್ಬಿಣದಷ್ಟು ಗಟ್ಟಿ. ಈ ಸಾಮ್ರಾಜ್ಯ ಇರುವಾಗಲೇ ಯೇಸು ಕ್ರಿಸ್ತನು ಹುಟ್ಟಿದ್ದು ಭೂಮಿಯಲ್ಲಿ. ಯಾವ ಸಾಮ್ರಾಜ್ಯ? ಯೇಸು ಕ್ರಿಸ್ತನ ಶಿಲ್ಬೆಗೆ ಹಾಕಿದ ಯಾವ ಸಾಮ್ರಾಜ್ಯ? ರೋಮ್ ಸಾಮ್ರಾಜ್ಯ. ಈ ಮಾತುಗಳು, ಇದರ ಅರ್ಥ, ಈ ಕನಸು ಬೀಳೋಕೆ ಯಾವ ಸಾಮ್ರಾಜ್ಯ ಇದೆ ಹೇಳಿ ನೋಡೋಣ ನೀವು. ಅಲ್ಲ, ಈ ಮಾತುಗಳು, ಈ ಕನಸು, ಇದರ ಅರ್ಥ ಹೇಳೋಕೆ ಯಾವ ಸಾಮ್ರಾಜ್ಯ ಇದೆ? ಬಾಬೆಲ್ ಸಾಮ್ರಾಜ್ಯ, ನೆಬೂಕದ್ನೆಚ್ಚರ್. ತುಂಬಾ ಗಟ್ಟಿಯಾಗಿರ್ತದೆ, ತುಂಬಾ ಕ್ರೂರವಾಗಿರ್ತದೆ, ತುಂಬಾ ಭಯಂಕರವಾಗಿರ್ತದೆ ಅಂತ ಹೇಳ್ತದೆ. ಯಾವುದು? ರೋಮ್ ಸಾಮ್ರಾಜ್ಯ. ಅವನ ಕಾಲದಲ್ಲಿ ಆ ಸಾಮ್ರಾಜ್ಯ ಇರುವಾಗಲೇ ಬರು ಕಠಿಣ ಕ್ರೂರವಾಗಿತ್ತು. ಭೂಮಿ ತುಂಬಾ ಅನ್ಯಾಯವಾಗಿತ್ತು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಕಬ್ಬಿಣವು ಎಲ್ಲಾ ವಸ್ತುಗಳನ್ನು ಚೂರು ಚೂರಾಗಿ ಒಡೆದು ಹಾಕುತ್ತದಷ್ಟೇ. ಕಬ್ಬಿಣ ಅಂದ್ರೆ ಏನು? ಒಂದು ಗೌರ್ಮೆಂಟ್. ಹೇಳಿ ಎಲ್ಲಾರು. ಒಂದು ಸಾಮ್ರಾಜ್ಯ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆಯೇ ಅದು ಚೂರು ಚೂರಾಗಿ ಧ್ವಂಸವಾಗುವುದು. ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕುಂಬಾರನ ಮಣ್ಣು, ಒಂದಂಶವು ಕಬ್ಬಿಣವು. ಕಬ್ಬಿಣ ಅಂದ್ರೆ ಏನು? ಈವಾಗ್ಲೂ ಕೂಡ ರೋಮ್ ಸಾಮ್ರಾಜ್ಯ ಮಿಕ್ಸ್ ಇದೆ. ನೀವು ಹೆಂಗನ ತಿಳ್ಕೊಳ್ಳಿ,
ಅದು ಇಂಡಿಯಾ ಗೌರ್ಮೆಂಟು, ಅಮೇರಿಕಾ ಗೌರ್ಮೆಂಟು, ಆಸ್ಟ್ರೇಲಿಯಾ ಗೌರ್ಮೆಂಟು, ಏನು ಅದು ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಇಂಗ್ಲೆಂಡ್ ಗೌರ್ಮೆಂಟು, ಎಲ್ಲ ಗೌರ್ಮೆಂಟಲ್ಲಿ ರೋಮ್ ಒಂದು ಟೇಸ್ಟ್, ಸ್ಮೆಲ್ಲು, ಆ ಒಂದು ರೂಲಿಂಗು, ಆ ಒಂದು ಆಡಳಿತ ಎಲ್ಲ ಗೌರ್ಮೆಂಟಲ್ಲಿ ಮಿಕ್ಸ್ ಆಗಿದೆ. ಅದೆಲ್ಲಿವರೆಗೂ ಇರ್ತದೆ ಅಂದರೆ ಆಂಟಿ ಕ್ರೈಸ್ಟ್ ಸಾಮ್ರಾಜ್ಯವರೆಗೂ, ಯೇಸು ಕ್ರಿಸ್ತನ ಈ ಭೂಮಿಗೆ ಎರಡನೆಯ ಬರೋಣವರೆಗೂ, ಅರ್ಮೆಗದೋನ್ ಯುದ್ಧ ಆಗೋವರೆಗೂ ರೋಮ್ ಸಾಮ್ರಾಜ್ಯ ಮಿಕ್ಸ್ ಇದ್ದೇ ಇರ್ತದೆ. ಕಬ್ಬಿಣ ಮಣ್ಣೊಳಗಡೆ ಮಿಕ್ಸ್ ಆಗಿದೆ. ಆಮೇಲೆ ಧ್ವಂಸ ಮಾಡುವ ಕಬ್ಬಿಣದಂತೆ ಅದು ಚೂರು ಚೂರಾಗಿ ಧ್ವಂಸವಾಗುವುದು. ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕುಂಬಾರನ ಮಣ್ಣು, ಒಂದಂಶವು ಕಬ್ಬಿಣವೂ ಆಗಿದ್ದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು. ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರವಾಗಿದ್ದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು. ಕಬ್ಬಿಣ ಅಂದ್ರೆ ಯಾರು? ರೋಮ್ ಸಾಮ್ರಾಜ್ಯ. ಆ ಮಣ್ಣಲ್ಲಿ ಅವು ಕೂಡ ಸಾಮ್ರಾಜ್ಯಗಳು. ಅಲ್ಲೆಲ್ಲೂಯ್ಯ. ಒಂದು ಅಂಶವು ಸೇರಿರುವುದು. ಆ ಕಾಲ್ಬೆರಳುಗಳ ಒಂದು ಅಂಶವು ಕಬ್ಬಿಣ, ಒಂದು ಅಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದು ಅಂಶವು ಗಟ್ಟಿ, ಒಂದು ಅಂಶವು ಬೆಳ್ಳು. ಕಬ್ಬಿಣವು ಜೇಡಿ ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜಾಂಶಗಳ ಸಂತತಿ ಸಂಬಂಧದಿಂದ ಬೆರೆತುಕೊಳ್ಳುವವು. ಆದರೆ ಕಬ್ಬಿಣವು ಮಣ್ಣಿನೊಂದಿಗೆ ಹೇಗೆ ಕಲಿಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟುಕೊಳ್ಳುವುದಿಲ್ಲ. ಈ ರಾಜ್ಯದ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವೇ ಬೇರೆ, ಜನಾಂಗಕ್ಕೆ ಕದಲ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯ ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿ ಸಾಮ್ರಾಜ್ಯಗಳನ್ನ ಪುಡಿ ಪುಡಿ ಮಾಡಿ ನಿನ್ನ ಕಣ್ಣಿಗೆ ಬಿದ್ದಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ರಾಜನಿಗೆ ತಿಳಿಸಿದ್ದಾನೆ. ಅದನ್ನ ನಾವು ಇಲ್ಲಿವರೆಗೂ ನಾವು ಧ್ಯಾನಿಸ್ತಾನೆ ಇದ್ವಿ. ಇಲ್ಲಿವರೆಗೂ ಇಲ್ಲಿ ಹೇಳಿರೋ ಎಲ್ಲ ಗೌರ್ಮೆಂಟ್ಗಳೆಲ್ಲ ಐತೆ. ಈಗ ನಡೀತಾ ಇರೋ ಗೌರ್ಮೆಂಟ್ಗಳು ಕೂಡ ಈ ವಿಗ್ರಹದಲ್ಲಿದೆ, ಈ ಪ್ರತಿಮೆಯಲ್ಲಿ ಅಡಿಗೆ ರಹಸ್ಯಗಳನ್ನು ಗೋಚರಪಡಿಸ್ತಾರೆ. ಗುಂಡುಕಲ್ಲು ಅಂದ್ರೆ ಏನು? ಶಾಶ್ವತವಾಗಿರ್ತದೆ. ಆ ರಾಜ್ಯ ಇನ್ನ ಮನುಷ್ಯರಿಗೆ ಹೋಗಲ್ಲ. ಆಮೇಲೆ ನಿತ್ಯ ನಿರಂತರವಾಗಿರ್ತದೆ ಆ ಗುಂಡುಕಲ್ಲಾಗಿರೋ. ಏನ್ ನೀವು ಓದಿದಿರಾ? ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಆ ಮೂಲೆಗಲ್ಲಾಯಿತು. ಏಷಯ ಬರಿತಾನೆ, ಜೀವವುಳ್ಳ ಕಲ್ಲು ಮಾನ್ಯವೆಂದೆಣಿಸಲಿಲ್ಲ. ಜೀವವುಳ್ಳ ಕಲ್ಲನ್ನ ತಳ್ಳಿಬಿಟ್ಬಿಟ್ರಿ. ಆ ಜೀವವುಳ್ಳ ಕಲ್ಲನ್ನ ಯೂದರು ಏನ್ ಮಾಡಿದ್ರು? ಇಸ್ರಾಯೇಲರು ಬೇಡ ಅಂದ್ಬಿಟ್ರು. ಆ ಕಲ್ಲೇ ಯೇಸು ಕ್ರಿಸ್ತ. ಆಮೆನ್, ಹಲ್ಲೆಲೂಯಾ. ಬೇಡವೆಂದು ಬಿಟ್ಟ ಕಲ್ಲೇ ಯೇಸು ಕ್ರಿಸ್ತ. ಮೂಲೆಕಲ್ಲು, ಆ ಕಲ್ಲೇ ಶಾಶ್ವತವಾಗಿ ನಿಲ್ತದೆ. ಅವೆಲ್ಲ ಬೆಳ್ಳಿ, ಬಂಗಾರ, ತಾಮ್ರ, ಮಣ್ಣು, ಇದು ಕಲ್ಲು ಅಷ್ಟು ಗಟ್ಟಿಯಾಗಿರ್ತದೆ. ಆಮೇಲೆ ಕನಸು ನಿಜ. ಏನಂತ ಇದ್ದಾರೆ ನೆಬೂಕದ್ನೆಚ್ಚರನು? ಕನಸು ನಿಜ. ಆ ಖುಷಿ ಆಗೋಯ್ತು. ಆಮೇಲೆ ಏನ್ ಮಾಡ್ತಿದ್ದೆ? ಪರಲೋಕ ರಾಜ್ಯ ಭೂಮಿಗೆ ಬಂದಿದ ತಕ್ಷಣ ಎಲ್ಲ ಸಾಮ್ರಾಜ್ಯಗಳು ಹೋಗ್ಬಿಡ್ತು, ಗಾಳಿಗೆ ಹೊಡ್ಕೊಂಡು ಹೋಗ್ಬಿಡ್ತು. ಯೇಸು ಸ್ವಾಮಿ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಪರಲೋಕದ ದೇವರ ಮುಂದೆ ಯಾವ ಮನುಷ್ಯ ಆಡಳಿತ ರಾಜಕೀಯ ಇರಲ್ಲ. ಆಮೇಲೆ ಇಸ್ರಾಯೇಲರಿಗೆ ಸೌಲ ರಾಜ ಆಗೋವರೆಗೂ ಯಾರು ರಾಜ ಹೇಳಿ ನೋಡೋಣ. ಇಲ್ಲಿ ರಾಜನ ಬಗ್ಗೆ ಬರ್ತಾ ಇದೆ. ಮೊದಲನೇ ರಾಜ ಯಾರು ಇಸ್ರಾಯೇಲರಿಗೆ? ಸೌಲ. ಅಲ್ಲಿವರೆಗೂ ರಾಜ ಯಾರು ಅನ್ಕೊಂಡಿರ್ತೀರ? ದೇವರೇ. ಯಾರು? ಈ ದೇವರೇ. ಆಮೇನ್, ಹಲ್ಲೆಲೂಯಾ. ಅವ್ರು ಕೇಳ್ಕೊಂಬಾರ್ದಾಗಿತ್ತು. ದೇವರೇ ದಾವೀದನ ಕೊಡ್ತಾ ಇದ್ರು, ಕೇಳಬಾರ್ದಾಗಿತ್ತು. ಸೌಲ್ನ ಕೇಳ್ಬಿಟ್ರು. ಆಮೇನ್. ನ್ಯಾಯಾಧಿಪತಿ ಆಗಿದ್ನಲ್ಲ ಸಾಮುವೇಲ. ಸಾಮುವೇಲ್ಗೆ ಏನ್ ಹೇಳ್ತಾನೆ? ನಿನ್ನನ್ನೆಲ್ಲ ಅವ್ರು ತಳ್ಳಿದ್ದು,
ನಿನ್ನನ್ನೆಲ್ಲ ಅವ್ರು ಬೇಸರ ಮಾಡಿದ್ರು ನನ್ನನ್ನು. ನೀನು ಅವ್ರು ಕೇಳ್ಕೊಂಡಂಗೆ ಕೊಡು. ಅವ್ರು ಕೇಳ್ಕೊಂಡಿದ್ದಂಗೆ ಕೀಷನ ಮಗನಾದ ಸೌಲನನ್ನು ಅಭಿಷೇಕ ಮಾಡು. ಆಮೇಲೆ ಸುಮ್ಮನೆ ಟೆಂಪ್ರವರಿ ದಾನಿಯೆಲ್ಲ ದಾವಿದನ್ ಬರೋವರೆಗೂ, ದಾವಿದನೇ ಒರಿಜಿನಲ್ ಕರೆಕ್ಟ್, ನಾನು ಆರಿಸ್ಕೊಂಡಿರೋನು, ಹುಟ್ಟಿದ ಮುಂಚೆನೆ ಸೆಲೆಕ್ಷನ್ ಮಾಡಿರೋನು. ಹಾಗೆ ಈ ಭೂಮಿಯನ್ನ ಯೇಸು ಕ್ರಿಸ್ತನ ಒಂದು ದಿನ ಎಲ್ಲ ಸಾಮ್ರಾಜ್ಯಗಳನ್ನು ತಳ್ಳಿ, ಸಾಮ್ರಾಜ್ಯ ಕೊಟ್ಟಿದ್ದು ಆತನೇ ತಳ್ಳಿ ಯೆರೂಸಲೇಮಿನಲ್ಲಿ ಕುತ್ಕೊಂಡು ದೇವಾಲಯದಲ್ಲಿ 1000 ವರ್ಷ ಈ ಭೂಮಿಯನ್ನು ರೂಲಿಂಗ್ ಮಾಡ್ತಾನೆ. ಈ ರಹಸ್ಯದಲ್ಲಿ, ಈ ಪ್ರತಿಮೆಯಲ್ಲಿ ಸಾಮ್ರಾಜ್ಯಗಳಿದೆ, ಯುಗ ಯುಗಾಂತರಗಳಿದೆ, ಸಾವಿರಾರು ವರ್ಷಗಳಿದೆ. ರೋಮ್ ಸಾಮ್ರಾಜ್ಯ ಇದೆ, ಬ್ಯಾಬಿಲೋನ್ ಸಾಮ್ರಾಜ್ಯ ಇದೆ, ಮೇದಿಯ ಪೆರ್ಷಿಯ ಸಾಮ್ರಾಜ್ಯ ಇದೆ, ಅಲ್ದಿರ 1000 ವರ್ಷ ಆಳ್ವಿಕೆ ಇದೆ, ಆಂಟಿಕ್ರೈಸ್ಟ್ ಗೌರ್ಮೆಂಟ್ ಇದೆ, 10 ರಾಜ್ಯಗಳ ಗೌರ್ಮೆಂಟ್ ಇದೆ, ಆ 666 ಇದೆ, ಅರ್ಮೆಗದೊಂದು ಯುದ್ಧ ಇದೆ. ಈ ಒಂದೇ ಒಂದು ಕನಸಲ್ಲಿ ಎಷ್ಟು ವರ್ಷಗಳ ರಹಸ್ಯ ಇದೆ ಗೊತ್ತಾ? ತುಂಬಾ ಸೀಕ್ರೆಟ್ ಅಡಗಿದೆ ಈ ಕನಸಲ್ಲಿ. ಒಂದು 4000 ವರ್ಷನ ತೋರಿಸಿದ್ದಾನೆ ದಾನಿಯೇಲನಿಗೆ, ನೆಬೂಕದ್ನೆಚ್ಚರನಿಗೆ ದೇವರು. ಎಷ್ಟು ಸಾವಿರ ವರ್ಷದ? 4000 ವರ್ಷ ಫ್ಯೂಚರ್ ಭೂಮಿಯನ್ನ, ಆಳ್ವಿಕೆಯನ್ನ, ರಾಜರುಗಳನ್ನ ದಾನಿಯೇಲನಿಗೆ ತೋರಿಸ್ದ. ದಾನಿಯೇಲನಿಂದ ನೆಬೂಕದ್ನೆಚ್ಚರನಿಗೆ ತೋರಿಸ 4000 ವರ್ಷಗಳು ಗೌರ್ಮೆಂಟ್ಗಳನ್ನ ಅವನಿಗೆ ತೋರಿಸಿದ್ರು. ಹೆಂಗಿರ್ತೈತೆ ಭೂಮಿ, ಯಾರ್ಯಾರು ಆಳ್ತಾರೆ, ಯಾರಾದ್ಮೇಲೆ ಯಾರು, ಅವರೆಲ್ಲ ಹೋದ್ಮೇಲೆ ಯಾರು ನಿಲ್ತಾರೆ, ಕಡೆಗೆ ಲಾಸ್ಟ್ ಯಾರು, ಅದು ಎಂಥದ್ದು, ಅದು ಎಲ್ಲಿಂದ ಬಂತು, ಶಾಶ್ವತವಾಗಿ ನಿಲ್ತದೆ. ಆ ಪರ್ವತ ಅಂದ್ರೆ ಪರಲೋಕ ರಾಜ್ಯ, ಆ ಕಲ್ಲು ಅಂದ್ರೆ ಯೇಸು ಕ್ರಿಸ್ತ. ಅದಕ್ಕೆ ಕೂಡ ಅರ್ಥ ಇದೆ, ತಮಾಷೆ ಅಲ್ಲ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡಿ. ದಾನಿಯೇಲ, ಅದರ ಅರ್ಥ ಕರೆಕ್ಟ್, ಕನಸು ಕರೆಕ್ಟ್, ಅದರ ಅರ್ಥನೂ ಕರೆಕ್ಟ್. ಆಮೇಲೆ ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ಆಗ ರಾಜನಾದ ನೆಬೂಕದ್ನೆಚ್ಚರನು ಅಡ್ಡಬಿದ್ದು ಕುತ್ಕೋಪ, ದಾನಿಯೇಲನನ್ನು ಪೂಜಿಸಿ, ವಾಕ್ಯ ನಡೆಯೋದು ಎದ್ದೊಳ್ಬಾರ್ದು, ಗೊತ್ತಿಲ್ವಾ? ಬೈತಾರಂತ ಬೈಕೋತೀನಿ, ನನ್ನ ಹೇಳ್ಕೊಟ್ಟಿದ್ದೀನಿ ತಾನೆ, ವಾಕ್ಯ ನಡೆಯೋದು ಎದ್ದೊಳ್ಬಾರ್ದು. ನನ್ನ ತಪ್ಪ ನಿನ್ ತಪ್ಪಪ್ಪ, ನನ್ನ ತಪ್ಪ ನಿನ್ ತಪ್ಪ, ನಾನು ಬೈಯೋ ತಪ್ಪ ನೀನೇ ದೊಡ್ಡಿತ್ತಪ್ಪ, ನಿಂದೆ ತಾನೇ ತಪ್ಪು. ವಾಕ್ಯ ನಡೆಯೋದು ಎದ್ದೊಳ್ಬಾರ್ದು. ನೆಬೂಕದ್ನೆಚ್ಚರನು ಅಡ್ಡಬಿದ್ದು ದಾನಿಯೇಲನನ್ನು ಪೂಜಿಸಿ ಅವನಿಗೆ ನೈವೇದ್ಯ ಮಾಡಿ ಧೂಪ ಹಾಕಬೇಕು. ವಾಕ್ಯ ಕೇಳು, ಅವನು ನೋಡ್ತಾ ಇದೀಯ. ಧೂಪ ಹಾಕಬೇಕೆಂದು ಆಜ್ಞಾಪಿಸಿ ಅವರ ಮಾತಿಗೆ ಪ್ರತ್ಯುತ್ತರವಾಗಿ, ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಮರ್ಥನಾದ ಕಾರಣ ನಿಮ್ಮ ದೇವರು ದೇವಾದಿದೇವನು, ರಾಜನ ಒಡೆಯನು, ರಹಸ್ಯಗಳನ್ನು ವ್ಯಕ್ತಗೊಳಿಸುವನು ಆಗಿದ್ದಾನೆ. ನೋಡಿದ್ರೆ ಯಾರಿಗೆ ಮಹಿಮೆ ಉಂಟಾಗ್ತಾ ಇದೆ? ದೇವರಿಗೆ. ಪಾಪ ಇಲ್ಲಿ ದೇವರು ಪ್ರಕಟಿಸಿಕೊಂಡ. ನೆಬೂಕದ್ನೆಚ್ಚರನಿಗೂ ದೇವರು ಯಾರಂತ ಗೊತ್ತಾಯ್ತು, ಶಾಸ್ತ್ರಿಗಳಿಗೆ ದಾನಿಯೇಲ್ ಯಾರಂತ ಗೊತ್ತಾಯ್ತು, ದಾನಿಯೇಲ್ ದೇವರು ಯಾರಂತ ಗೊತ್ತಾಯ್ತು, ಎಲ್ಲರಿಗೂ ಫೇಮಸ್ ಆಗ್ತಾ ಇದೆ. ಅವ್ರಿಗೆ ಈ ದೇವ್ರು ಇದ್ದಾನೆ ಅನ್ನೋದು ಗೊತ್ತಿತ್ತೇನೋ ಗೊತ್ತಿಲ್ಲೇನೋ. ಪರಲೋಕ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈ ಲೋಕದವ್ರನ್ನ ಕೇಳಿ ಯಾರನ್ನ, ಪರಲೋಕನೇ ಅವ್ರ ಹತ್ರ ಹೋಗಿ ಸ್ವರ್ಗ ಗೊತ್ತು, ನಮ್ಗೆ ಪರಲೋಕ ಗೊತ್ತಿಲ್ಲ ಅಂತ. ಪರಲೋಕ ದೇವ್ರು ಯಾರಂತ ಕೇಳಿ ಅವ್ರು ಯೇಸು ಸ್ವಾಮಿ ಅಂತ ಹೇಳ್ತಾರೆ, ನೋಡೋಣ, ಹೇಳಲ್ಲ. ಹಂಗೆ ಇವರು ಕೂಡ ಇದ್ರು. ಅಲ್ಲಿ ದೇವರು ತನ್ನನ್ನು ಪ್ರಕಟಿಸ್ಕೊಂತಾ ಇದ್ದಾನೆ. ಯಾಕೆ? ರಹಸ್ಯವಾಗಿಟ್ಟು ರಹಸ್ಯನ ಗೋಚರಪಡಿಸಿ ದಾನಿಯೇಲನ ಅವರ ಮುಂದೆ ಮಹಿಮೆ ಪಡಿಸಿ, ದಾನಿಯೇಲನು ಜನಗಳ ಮುಂದೆ ದೇವರನ್ನ ಮಹಿಮೆ ಪಡಿಸ್ತಾರೆ. ಆಮೇಲೆ ರಹಸ್ಯಗಳನ್ನು ವ್ಯಕ್ತಗೊಳಿಸುವವನು ಆಗಿದ್ದಾನೆಂಬುದು ನಿಶ್ಚಯ ಎಂದು ಹೇಳಿದನು. ಬಳಿಕ ರಾಜನು ದಾನಿಯೇಲನನ್ನು ದೊಡ್ಡ ಸ್ಥಿತಿಗೆ ತಂದು, ಅಪ್ಪಾಪ ಎಲ್ಲಿಗೆ ತಂದ? ದೊಡ್ಡ ಸ್ಥಿತಿ. ರಾಜನ ಮನೆ ಲೈನಲ್ಲಿ ದೊಡ್ಡ ದೊಡ್ಡ ಮನೆಗಳಿರ್ತದೆ, ಅದು ಅಧಿಕಾರಿಗಳಿಗೆ ಕೊಡೋದು. ಆ ಮನೆ ಕೊಟ್ಟು ಉದ್ಯೋಗ ಕೊಟ್ಟು ಅವನ ಕತ್ತಿಗೆ ಏನೋ ಒಂದು ಹಾಕ್ತಾನೆ ನೋಡಿ, ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಬಾಬೆಲ್ ಸಂಸ್ಥಾನವನ್ನೆಲ್ಲ ಅಧೀನಪಡಿಸಿ 120 ದೇಶ ಕಂಟ್ರೋಲ್ ದಾನಿಯೇಲನಿಗೆ ಕೊಟ್ಬಿಟ್ಟ. ಒಂದೇ ಕನಸು ಅರ್ಥ ಹೇಳಿದ ಅಷ್ಟೇ, ಒಂದೇ ಅರ್ಥ ಹೇಳಿದ. ಆಮೇಲೆ ಬಾಬೆಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು ಮುಖ್ಯಸ್ಥನಾಗಿ ಅವ್ರ ಪ್ರಾಣಿಗಳು ಮಾತ್ರ ಕಾಪಾಡಿಲ್ಲ,
ಅವ್ರಿಗೆ ಲೀಡರ್ ಆಗ್ಬಿಟ್ಟ. ದಾನಿಯೇಲ ಏನಾಗ್ಬಿಟ್ಟ? ಲೀಡರ್, ಮೋಸ್ಟ್ ಮಾಸ್ಟ್ ಲೀಡರ್ ಆಗ್ಬಿಟ್ಟ. ಲೀಡರ್ಗಳಿಗೆ ಲೀಡರ್, ಅಧಿಪತಿಗಳಿಗೆ ಅಧಿಪತಿ. ಆಮೆನ್, ಹಲ್ಲೆಲೂಯಾ. ಏನಿದ್ರ ಅರ್ಥ? ಏನಿದ್ರು ನೀವು ಕಲ್ತ್ಕೋತಾರೋ ಪಾಠ ಇದರಲ್ಲಿ? ನಿನ್ನನ್ನು ಕೂಡ ಅನ್ಯ ಜನಗಳ ಮುಂದೆ, ದೇವ ಜನರ ಮುಂದೆ ನಿನ್ನನ್ನು ಕೂಡ ಇದೇ ತರ ಘನಕ್ಕೆ ತರ್ತಾನೆ ದೇವರು. ನಿನ್ನನ್ನು ಕೂಡ ಮೇಲೆ ಕೆತ್ತಾನೆ. ನೀನು ಗಟ್ಟಿಯಾಗಿ ವಾಕ್ಯನ ಹಿಡ್ಕೋ, ದೇವರಿಗಾಗಿ ನಿಲ್ಲು. ನಿನಗೂ ಕೂಡ ಇಂಥ ರಹಸ್ಯಗಳನ್ನ ಗೋಚರ ಪಡಿಸ್ತಾನೆ. ಮಿನಿಸ್ಟ್ರುಗಳು ನಿನ್ನನ್ನ ಹೊಗಳ್ತಾರೆ, ಅಧಿಪತಿಗಳು ನಿನ್ನನ್ನ ಹೊಗಳ್ತಾರೆ, ರಾಜರು ನಿನ್ನನ್ನ ಹೊಗಳ್ತಾರೆ. ಆಮೇಲೆ ದಾನಿಯೇಲನನ್ನು ಬಿನ್ನಹ ಮಾಡಲು ರಾಜನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರಿಗೆ ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿದನು. ನೋಡಿ, ರೆಕಮೆಂಡೇಶನ್ ಮಾಡ್ಬಿಡ ಅವ್ರ ಮೂವರು. ಅವರು ಕೂಡ ಏನಾದ್ರು ಒಂದು ಉದ್ಯೋಗ, ಪೊಸಿಷನ್, ಒಂದು ಲ್ಯಾಬ್ ಕೆಲಸ ಕೊಟ್ಬಿಟ್ಟ ಅದೇ ತರ. ಆಮೇಲೆ ದಾನಿಯೇಲನು ಅರಮನೆಯಲ್ಲಿ ನಿಂತನು. 49ನೇ ವಚನ, ಅರಮನೆಯಲ್ಲೇ ನಿಂತನು. ಇನ್ನು ಅವ್ರ ಮನೆಗೆ ಹೋಗಿಲ್ಲ. ಅವ್ರ ಮನೆಗೆ ಅವನಿಗೆ ಮದುವೆ ಇಲ್ಲ, ಮಕ್ಕಳಿಂದ. ಅವನಿಗೇನಿಲ್ಲ, ಮದುವೆ ಇಲ್ಲ, ಮಕ್ಕಳಿಂದ. ಆಮೇಲೆ ದೇವರಿಗೋಸ್ಕರ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟ, ಸಮರ್ಪಿಸ್ಬಿಟ್ಟ. ಸುಖ, ಸಂತೋಷ, ಎಂಟರ್ಟೈನ್ಮೆಂಟ್, ಮನರಂಜನೆ ಏನಿಲ್ಲ. ಆಸ್ತಿ, ಐಶ್ವರ್ಯ, ಸಂತೋಷ ಅವನು ಬೇಜಾರಿತ್ತು. ಇಲ್ಲ, ಪರಲೋಕ ಹೋಗ್ಬೇಕು, ನಾನು ದೇವರ ರಾಜ್ಯದಲ್ಲಿ ಸೇರ್ಬೇಕು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆಮೆನ್. ಓದಿ ನೆಕ್ಸ್ಟ್ ವೀಕ್ 3ನೇ ಅಧ್ಯಾಯವನ್ನು ನಾವು ಧ್ಯಾನಿಸೋಣ. ಇಷ್ಟೆಲ್ಲ ನೋಡಿದ್ದು ನೆಬೂಕದ್ನೆಚ್ಚರನು ಏನ್ ಮಾಡ್ತಾನೆ ಹೇಳಿ? 3ನೇ ಅಧ್ಯಾಯದಲ್ಲಿ ಒಂದು ವಿಗ್ರಹವನ್ನು ಮಾಡಿಸ್ತಾನೆ. 66 ಅಡಿ ಅಗಲ, ಉದ್ದ 6 ಅಡಿ ಅಗಲ. ಇಷ್ಟೆಲ್ಲ ನೋಡಿ, ಇಷ್ಟೆಲ್ಲ ಕಂಡು ಇದಾದ್ಮೇಲೆ ಇದು ಅಂತ ಹೇಳಿದ್ರೆ ಕೂಡ ಅವನೊಂದು ವಿಗ್ರಹನ ನಿಲ್ಲಿಸ್ತಾನೆ. ಪರಲೋಕ ದೇವರು ಯಾರಂತ ಗೊತ್ತಿದ್ರು ಕೂಡ ಒಂದು ವಿಗ್ರಹನ ನಿಲ್ಲಿಸಿ ಅದಕ್ಕೆ ಅಡ್ಡ ಬೀಳಿ ಅಂತ ಹೇಳ್ತಾರೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅಷ್ಟಲ್ಲೇ ಅರ್ಥ ಮಾಡ್ಕೊಂಡು ಅವನು ಎಲ್ಲಾ ದೇವರನ್ನ ಬಿಟ್ಬಿಟ್ಟು ಯೇಸು ಸ್ವಾಮಿಯನ್ನೇ ದೇವರನ್ನು ಆರಾಧಿಸಬೇಕಾಗಿತ್ತು. ತಿರ್ಗಾ ವಿಗ್ರಹನ ನಿಲ್ಲಿಸ್ತಾನೆ, ರಾಜ್ಯಾಜ್ಞೆ ಹೊರಡಿಸ್ತಾನೆ. ಅದನ್ನ ಪಾಲಿಸದ ಶಾದ್ರಕ್, ಮೇಷಕ್, ಅಭಿನೋದಕನ್ನ ಎತ್ತಿ ಬೆಂಕಿಯಲ್ಲಿ ಹಾಕ್ತಾನೆ. ಆಮೆನ್. ನೋಡೋಣ ಅದರ ರಹಸ್ಯನ, ಅದ್ರ ನೆಕ್ಸ್ಟ್ ವೀಕ್ ನೋಡೋಣ. ದೇವ್ರ ಚಿತ್ತ ಆದ್ರೆ, ದೇವರು ಬರೋ ತಡೆ ಆದ್ರೆ ಸಿದ್ಧರಾಗಿರಿ. ಕರ್ತನಾದ ಯೇಸು ಕ್ರಿಸ್ತನು ಬೇಗ ಬರ್ತಾನೆ. ಮಾರನಾಥ. ಆಮೆನ್, ಆಮೆನ್. ನನ್ನ ಮನೆಗೆ ಯೆಹೋವನನ್ನು ಕೊಂಡಾಡಿ, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನೆಗೆ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯದಿರು. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. God bless you.